नमो सिद्धा नमो यर्या नमो वज्झाया नमो लोके सव्वसापूर्णम् केसो पंचनमो यारो सव्वपावपनाशनो मंगलाणं च सर्वेसिं परमं हवै मंगलम् परमं हवै मंगलम्। जय बोल पंच परमेष्ठी भगवान की जय हो। आचार्य भगवान श्री विद्यासागर जी महाराज की जय हो। नवाचार्य गुरुवर श्री समय सागर जी महाराज की जय हो। निर्यापक्षमन श्री योग सागर जी नियम सागर जी सुधा सागर जी महाराज की जय हो। समस्त मुनि संघ की जय हो। ಎಲ್ಲರಿಗೂ ಜೈ ಜಿನೇಂದ್ರ। ನಾವು ಈಗಾಗಲೇ ದರ್ಶನ ಪಾಠ ಪೂರ್ಣವಾಗಿ ಮುಗಿಸಿದ್ದೇವೆ. ಇನ್ನು ಮುಂದೆ ನಾವು ನಿಜವಾದ ದೇವಶಾಸ್ತ್ರ ಗುರುಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿನ್ನೆ ಕೆಲವಷ್ಟು ತಿಳಿದುಕೊಂಡಿದ್ವಿ. ನಿಜವಾದ ದೇವರೆಂದರೆ ಯಾರು ಅಂತ ಹೇಳಿ ನಾವು ನಿನ್ನೆ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಇವತ್ತು ನಾವು ಮುಂದುವರಿಸೋಣ. ನಿಜವಾದ ದೇವ ಯಾರಿಗಂತ ಹೇಳಿದರು? ಯಾರಲ್ಲಿ ವೀತರಾಗಿ ಸರ್ವಜ್ಞ ಮತ್ತ ಹಿತೋಪದೇಶತ್ವ ಅನ್ನೋದು ಇದೇ ಇಲ್ಲ. ಈ 3 ಲಕ್ಷಣ ಯಾರಲ್ಲಿ ಇದೆ ಅವ್ರಿಗಿಲ್ಲದ್ರ ದೇವ ಅಂತ ಹೇಳಿ ಹೇಳಿದ್ರು. ನಿಜವಾದ ದೇವ ಅಂತ ಹೇಳಿ ಹೇಳಿದ್ರು. ನಿಜವಾದ ದೇವರಿಗಿರುವಂತ ಕೆಲವೊಂದು ಲಕ್ಷಣಗಳನ್ನ ಕೆಲವೊಂದು ಹೆಸರುಗಳು ಪರ್ಯಾಯವಾಚಿ ಹೆಸರುಗಳನ್ನು ಹೇಳಿದಾರು. ಅವರಂದ್ರ ಅರಿಹಂತರು, ತೀರ್ಥಂಕರು, ಜಿನೇಂದ್ರ ಭಗವಂತರು, ಪರಮಾತ್ಮ, ಪರಮೇಶ್ವರ, ಆಪ್ತ, ಹೀಗೆ ಅನೇಕ ಹೆಸರುಗಳಿಂದ ನಾವು ಭಗವಂತರನ್ನ ಕರಿತೀವಿ. ಆಮೇಲೆ ಮುಂದೆ ವೀತರಾಗಿಗಳ ಲಕ್ಷಣವನ್ನ ಹೇಳಿದ್ದಾರೆ. ವೀತರಾಗಿಗಳ ಲಕ್ಷಣವನ್ನ ನಿನ್ನೆ ಕೇಳಿದ್ದೇವೆ. ಹಿಂದಿನ ಕ್ಲಾಸಲ್ಲೂ ಕೂಡ ನಾವು ಕೇಳ್ತಾ ಇದ್ದೀವಿ. ದರ್ಶನ ಪಾಠ ಹೇಳುವಾಗ ಕೂಡ ಹೇಳಿದ್ದೇನೆ ತಮಗೆ. ವೀತರಾಗ ಯಾರಿಗಂತಾರೆ? ವೀತ ಅಂದರೆ ಗತಿಸಿ ಹೋದ. ರಾಗ ಅಂದರೆ ರಾಗ ಮತ್ತು ದ್ವೇಷ, ಇಲ್ಲಿ ಎರಡನ್ನೂ ತೆಗೆದುಕೊಂಡಿದ್ದಾರೆ. ಯಾರಲ್ಲಿ ರಾಗ ಮತ್ತು ದ್ವೇಷ ಇವೆರಡು ಗತಿಸಿ ಹೋಗಿವೆ ಅವ್ರಿಗಿಲ್ಲದ್ರ ವೀತರಾಗಿ ಅಂತ ಹೇಳಿ ಹೇಳಿದ್ದಾರೆ. ರಾಗ ಅಂದ್ರೆ ಏನ? ಪ್ರೀತಿ ಭಾವ. ದ್ವೇಷ ಅಂದ್ರೆ ವೈರತ್ವ. ಇವು ಯಾರಲ್ಲಿ ಇಲ್ಲ ಅವ್ರಿಗಿಲ್ಲದ್ರೆ ವೀತರಾಗ ಅಂತ ಹೇಳಿ ಹೇಳಿದ್ದಾರೆ. ಮತ್ತು 18 ದೋಷಗಳನ್ನು ಕೂಡ ಹೇಳಿದ್ದಾರೆ. ಆ 18 ದೋಷಗಳನ್ನ ನಿನ್ನೆ ನೀವು ನೋಟ್ ಮಾಡ್ಕೊಂಡಿರ್ಬೋದು. ಯಾವ್ಯಾವ ಅಂತ ಹೇಳಿ ನಿನ್ನೆ ಹೇಳಿದ್ದೆ, ತಾವು ನೋಟ್ ಮಾಡ್ಕೊಂಡಿರ್ಬೋದು. ಆ 18 ದೋಷಗಳ ಬಗ್ಗೆ ಇಲ್ಲಿ ಹೆಚ್ಚಾಗಿ ವರ್ಣನೆ ಕೊಟ್ಟಿಲ್ಲ. ಮುಂದೆ ನಾವು ಯಾವಾಗ ರತ್ನಗಣ ಶಾವಕಾಚಾರ್ಯ ನಿಮಗೆ ಬರುತ್ತೆ ಅಲ್ಲ, ಅವಾಗ ಅದರ ಪೂರ್ಣ ಡಿಟೇಲ್ ವಿಷಯವನ್ನ ತಮಗೆ ಹೇಳಲಾಗುತ್ತೆ. ಇನ್ಮುಂದ ಸರ್ವಜ್ಞರ ಲಕ್ಷಣ. ಸರ್ವಜ್ಞ ಅಂತ ಹೇಳಿ ಯಾರಿಗೆ ಕರೀತಾರು? ಸರ್ವಜ್ಞ ಅಂತ ಹೇಳಿ ಯಾರಿಗೆ ಕೇವಲ ಜ್ಞಾನ ಆಗಿದೆ ಅವ್ರಿಗೆ ಸರ್ವಜ್ಞ ಅಂತ ಹೇಳಿ ಕರೀತಾರು. ಸರ್ವಜ್ಞ ಅಂದ್ರ ಅವ್ರ ಲಕ್ಷಣವನ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾವುದು ಭೂತದಲ್ಲಿ ಆಗಿ ಹೋಗಿದೆ, ವರ್ತಮಾನದಲ್ಲಿ ಆಗುತ್ತಿದೆ ಹಾಗೂ ಭವಿಷ್ಯದಲ್ಲಿ ಆಗುವುದಿದೆ, ಅದೆಲ್ಲವನ್ನು ಪ್ರತಿಯೊಂದು ಸಮಯದಲ್ಲಿ
ಯಾವ ರೀತಿ ಇರುತ್ತದೆಯೋ ಅದೇ ರೀತಿ ಪ್ರತ್ಯಕ್ಷವಾಗಿ ತಿಳಿದುಕೊಳ್ಳುವುದಕ್ಕೆ ಸರ್ವಜ್ಞ ಎನ್ನುವರು. ಯಾವುದು ಭೂತ್ಕಾಲದಲ್ಲಿ ಆಗಿ ಹೋಗಿದೆ. ಇನ್ನುವರೆಗೆ ಭೂತ್ಕಾಲದಲ್ಲಿ ಆಗಿ ಹೋದಂತ ನಮ್ಮ ಕರ್ಮಗಳು ಎಷ್ಟಿದಾವು, ಎಷ್ಟು ಏನೇನ್ ಕರ್ಮ ಎಷ್ಟಿದಾವು, ಆಮೇಲೆ ವಸ್ತುಗಳು ಯಾವ್ಯಾವ ತರದವು. ಒಂದೊಂದು ವಸ್ತುಗಳನ್ನ ನಮ್ ಕಣ್ಣಿಗೆ ಕಾಣೋದಿಲ್ಲ, ಅವು ಕೂಡ ಇಲ್ಲದ್ರೆ ಸರ್ವಜ್ಞರ ಕಣ್ಣಿಗೆ ಕಾಣ್ತಾವು, ಪ್ರತ್ಯಕ್ಷವಾಗಿ ಕಾಣ್ತಾವು. ಭೂತ್ಕಾಲದಲ್ಲಿ ಆಗಿ ಹೋಗಿದೆ, ವರ್ತಮಾನ ಕಾಲದಲ್ಲಿ ಆಗುತ್ತಿದೆ. ಅಂದ್ರೆ ನಮಗೇನ್ ಅನ್ಸುತ್ತೆ, ನಾವು ನೋಡಿದ್ದೆಲ್ಲ ನಮಗೆ ಕಾಣುತ್ತೆ. ಇದು ಮಾತ್ರ ವರ್ತಮಾನ ಕಾಲದಲ್ಲಿ ಕಾಣೋದು, ನಮ್ಮ ಕಣ್ಣಿಗೆ ಮಾತ್ರ ಕಾಣ್ತಾ ಇರೋದು ವರ್ತಮಾನ ಕಾಲದಲ್ಲಿ ನಮಗೆ ಕಾಣ್ತಾ ಇದೆ ಅಂತ ಹೇಳಿ ಹೇಳ್ಬೋದು. ಆದ್ರೆ ನಮ್ಮ ಬೆನ್ನ ಹಿಂದೆ ಆಗ್ತಾ ಇರೋದು ಯಾರಿಗಾದ್ರೂ ಕಾಣುತ್ತಾ? ಇಲ್ವಲ್ಲ. ಹಾಗಾಗಿ ಇವರು ಅಂದ್ರೆ ಸರ್ವಜ್ಞರು ನಮ್ಮ ಬೆನ್ನ ಹಿಂದೆ ಆಗುವಂತದ್ದು ಮತ್ತು ನಮ್ಮ ಆತ್ಮನ ಪರಿಣಾಮಗಳು ಏನಾಗ್ತಾ ಇದ್ದೇವೆ, ಏನಿಲ್ಲ, ಇದನ್ನೂ ಕೂಡ ಅವರು ತಿಳಿದುಕೊಳ್ತಾರೆ. ಪ್ರತಿಯೊಂದು ಜೀವಿಯ ಎಲ್ಲಾ ವಿಷಯಗಳು ಅವರಿಗೆ ತಿಳಿಯುತ್ತವೆ. ವರ್ತಮಾನ ಕಾಲದಲ್ಲಿ ನಮಗೆ ಈಗಾಗಲೇ ಕೆಲವೊಂದು ವಿಷಯಗಳು, ಈಗ ಮೀಡಿಯಾ ಇರೋದ್ರಿಂದ ಎಲ್ಲ ಕಡೆ ವಿಷಯಗಳು ಹರಡ್ತಾ ಇದ್ದೇವೆ. ಆದ್ರೆ ಕೆಲವೊಂದು ವಿಷಯಗಳು ಮಾತ್ರ ನಮಗೆ ನ್ಯೂಸ್ ಮುಖಾಂತರ ಎಷ್ಟು ತಿಳಿಸ್ತಾರೆ ಅಷ್ಟೇ ನಮಗೆ ಗೊತ್ತಾಗುತ್ತೆ, ವಿನಃ ಬೇರೆ ಗೊತ್ತಾಗೋದಿಲ್ಲ. ಆದ್ರೆ ಸರ್ವಜ್ಞರಿಗೆ ಪೂರ್ಣ ಎಲ್ಲ ಬ್ರಹ್ಮಾಂಡದಲ್ಲಿ ಆಗುವಂತ ಪ್ರತಿಯೊಂದು ವಿಷಯವೂ ಕೂಡ ಗೊತ್ತಾಗುತ್ತೆ. ಆಮೇಲೆ ಮುಂದೆ ಮೂರನೇದು ಹೇಳಿದ್ರು, ಭವಿಷ್ಯತ್ ಕಾಲದಲ್ಲಿ ಇನ್ನೂ ಭವಿಷ್ಯತ್ ಕಾಲದಲ್ಲಿ ಏನಾಗೋದಿದೆ ಅಂದ್ರೆ ಕೆಲವೊಬ್ರು ಜ್ಯೋತಿಷ್ಯವನ್ನ ಅಧ್ಯಯನ ಮಾಡಿ ಅವರು ತಮಗೆ ಜ್ಯೋತಿಷ್ಯವನ್ನೇ ಹೇಳ್ಬೋದು. ಆದ್ರೆ ಜ್ಯೋತಿಷ್ ಶಾಸ್ತ್ರವನ್ನು ಅಧ್ಯಯನ ಮಾಡದೆ ಪೂರ್ಣ ನಿಮ್ಮ ಮನಸ್ಸಿನಲ್ಲಿ ಆಗುವಂತ ಆಗು ಹೋಗು, ಹಾಗೂ ನೀವು ಭವ್ಯ ಇದ್ದೀರೋ ಅಥವಾ ಅಭವ್ಯ ಇದ್ದೀರೋ, ನೀವು ಇನ್ನೂ ಎಷ್ಟು ಜನ್ಮದವರೆಗೆ ಇಲ್ಲೇ ಸಂಸಾರದಲ್ಲಿ ಪರಿಭ್ರಮಣ ಮಾಡೋರಿದ್ದೀರಿ, ನೀವು ಯಾವಾಗ ಮೋಕ್ಷಕ್ಕೆ ಹೋಗೋರಿದ್ದೀರಿ, ಇದನ್ನೆಲ್ಲ ಯಾರು ಹೇಳ್ಕೊಳ್ತಾರೆ? ಕೇವಲ ಜ್ಞಾನಿಗಳು, ಅಂದರೆ ಅವರೇ ಸರ್ವಜ್ಞರು. ಇವರಿಲ್ಲದ್ರ ಪ್ರತ್ಯಕ್ಷವಾಗಿ ಅಂದ್ರೆ ನಾವು ಕಣ್ಣಿಂದ ಅನ್ನೋದಷ್ಟ ನಾವು ಪ್ರತ್ಯಕ್ಷ ಅಂತ ತಿಳ್ಕೊಂಡೇವು. ಆದ್ರೆ ಅವರು ಪೂರ್ಣ ಪ್ರತ್ಯಕ್ಷವಾಗಿ ತಮ್ಮ ಕಣ್ಣ ಮುಖಾಂತರ ಎಲ್ಲವನ್ನ ನೋಡ್ತಾರೆ. ಯಾವ ರೀತಿ ಚಲನಚಿತ್ರ ನಡೆಯುವಾಗ ನಮಗೆ ಕಣ್ಮುಂದೆ ಬಂದು ಹೋಗುತ್ತೆ ಅಲ್ಲ ಚಲನಚಿತ್ರ, ಅದೇ ರೀತಿ ಅವ್ರ ಕಣ್ಮುಂದೆ ಎಲ್ಲ ಬಂದು ಹೋಗುತ್ತೆ. ಪ್ರತ್ಯಕ್ಷ ಜ್ಞಾನ ಮತ್ತು ಪರೋಕ್ಷ ಜ್ಞಾನ ಅಂತ ಹೇಳಿ ಎರಡು ಭೇದ ಇದಾವೆ. ಪ್ರತ್ಯಕ್ಷ ಜ್ಞಾನದಲ್ಲಿ 3 ಭೇದಗಳು, ಪರೋಕ್ಷ ಜ್ಞಾನದಲ್ಲಿ 2 ಭೇದಗಳು. ನಾವು ಕೇವಲ ಪೂರ್ಣ ಜ್ಞಾನದಲ್ಲಿ 5 ಭೇದಗಳನ್ನಾಗಿ ಮಾಡಿದ್ದೀವಿ. ಒಂದು ಮತಿ ಜ್ಞಾನ, ಶ್ರೋತಜ್ಞಾನ, ಅವಧಿ ಜ್ಞಾನ, ಮನಪರ್ಯ ಜ್ಞಾನ ಮತ್ತು ಕೇವಲ ಜ್ಞಾನ. ಇದರಲ್ಲಿ ಪರೋಕ್ಷ ಜ್ಞಾನ ಯಾವುವು? ಮತಿ ಮತ್ತು ಶ್ರುತಜ್ಞಾನ. ಮತಿ ಜ್ಞಾನ ಮತ್ತು ಶ್ರುತಜ್ಞಾನ ಇವೆರಡು ಪರೋಕ್ಷ ಜ್ಞಾನಗಳು. ಆಮೇಲೆ ಅವಧಿ, ಮನಪರ್ಯ ಮತ್ತು ಕೇವಲ ಜ್ಞಾನ ಇದು ಪ್ರತ್ಯಕ್ಷ ಜ್ಞಾನಗಳು. ಆಮೇಲೆ ಇದು ಪ್ರತ್ಯಕ್ಷವಾಗಿ ಎಲ್ಲ ತಿಳಿದುಕೊಳ್ಳುವಂತ ಜ್ಞಾನ ಯಾರಿಗಿರ್ತದೆ? ಅವ್ರಿಗೆ ಕೇವಲಿಗಳಿಗೆ ಮಾತ್ರ ಈ ಪ್ರತ್ಯಕ್ಷ ಜ್ಞಾನ ಇರುತ್ತೆ, ಕೇವಲ ಜ್ಞಾನ. ಆಮೇಲೆ ಮುಂದೇನು ಹೇಳಿದ್ರು? ಸಂಸಾರದಲ್ಲಿ ಸರ್ವಜ್ಞರು ತಿಳಿದುಕೊಳ್ಳದಂತ ಒಂದೇ ಒಂದು ಪದಾರ್ಥವೂ ಇಲ್ಲ. ಯಾವ್ದೋ ಒಂದ್ ಈ ರೀತಿ ಪದಾರ್ಥ ಇಲ್ಲಕಿ ಕೇವಲ ಜ್ಞಾನಿಗಳು ಅಂದ್ರೆ ಸರ್ವಜ್ಞರು ತಿಳಿದುಕೊಳ್ಳೋದಿಲ್ಲ ಅಂತ ಹೇಳಿ ಇಲ್ಲ. ಪ್ರತಿಯೊಂದು ಜೀವಿಯ ಪ್ರತಿಯೊಂದು ಭವ ಅವರಲ್ಲಿರುವಂತ ಕರ್ಮಗಳು ಎಷ್ಟಿವೆ, ಏನಿವೆ, ಎಲ್ಲವನ್ನ ಯಾರು ತಿಳಿದುಕೊಳ್ತಾರೆ? ಇವರು ಸರ್ವಜ್ಞರು. ನಾವು ಈಗ ಗಾಡಿಯಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಸ್ಪೀಡ್ ಆಗಿ ಅಂದ್ರೆ ಯಾವುದು ಒಂದು ರೈಲ್ವೆ ತಿಳ್ಕೊರಿ, ಇಲ್ಲಾದ್ರೂ ವಿಮಾನ ತಿಳ್ಕೊರಿ. ನಾನಂತೂ ವಿಮಾನದಲ್ಲಿ ಪ್ರಯಾಣ ಮಾಡಿಲ್ಲ,
ಆದ್ರೆ ನೀವು ಮಾಡಿರ್ಬೋದು, ನಿಮಗೆ ಗೊತ್ತಿರ್ಬೋದು. ಅದೇ ರೈಲ್ವೆಯಲ್ಲಿ ಪ್ರಯಾಣ ಮಾಡಿರೋದ್ರಿಂದ ನಾನು ಹೇಳೋದು, ರೈಲ್ವೆಯಲ್ಲಿ ನೀವು ಒಂದ್ ವೇಳೆ ಹೋಗ್ತಾ ಇದ್ರೆ ಅದು ಸ್ಪೀಡ್ವಾಗಿ ಹೋಗ್ತಾ ಇದ್ದಾಗ ನೀವು ಹೊರಗಡೆ ನೋಡ್ಬೋದು, ಅಲ್ಲಿರುವಂತ ಪ್ರತಿಯೊಂದು ವಸ್ತು ನಮ್ ಕಣ್ಣಿಂದ ಹೋಗ್ತಾ ಇರುತ್ತೆ. ಅದೇ ರೀತಿ ಇಲ್ಲದ್ರೆ ಕೇವಲ ಜ್ಞಾನಿಗಳಿಗೂ ಕೂಡ ಎಷ್ಟು ಸ್ಪೀಡ್ದಿಂದ ಹೋಗ್ತದಂದ್ರೆ ಅದು ಬಹಳ ಸ್ಪೀಡ್ದಿಂದ ಹೋಗೋದ್ರಿಂದ ಅವ್ರಿಗೆ ಅರ್ಥ ಆಗುತ್ತೆ, ಆದ್ರೆ ಅದ್ರ ಬಗ್ಗೆ ಅವರು ಹೆಚ್ಚಿಗೆ ಚಿಂತನೆ ಮಾಡೋದಿಲ್ಲ. ಅದಕ್ಕಾಗಿ ಅವರು ತಿಳಿದ್ರೂ ಎಲ್ಲರಿಂದ ಸಮತಾಭಾವವನ್ನೇ ಇಟ್ಕೊಂಡಿರ್ತಾರೆ. ಯಾರಿಗೂ ರಾಗದ್ವೇಷವನ್ನ ಮಾಡೋದಿಲ್ಲ, ಯಾಕಂದ್ರೆ ಇವರು ರಾಗದ ಮತ್ತು ದ್ವೇಷದಿಂದ ರಹಿತರಾಗಿರ್ತಾರೆ. ಯಾರು? ವೀತರಾಗಿಗಳು ಮತ್ತು ಸರ್ವಜ್ಞರು. ಯಾರು ವೀತರಾಗಿ ಇರ್ತಾರಲ್ಲ ಅವರಿಗೆ ಕೇವಲ ಜ್ಞಾನ ಆಗೋದು, ಅವರೇ ಸರ್ವಜ್ಞರಾಗೋರು. ಇಂತ ಹಿತೋಪದೇಶ. ಯಾರು ವೀತರಾಗಿ ಆದ ನಂತರ ಅವರಿಗೆ ಕೇವಲ ಜ್ಞಾನ ಆಗುತ್ತದೆ, ಅವರೇ ಇಲ್ಲದ್ರೆ ಎಲ್ಲರಿಗೂ ಉಪದೇಶವನ್ನ ಮಾಡ್ತಾರೆ. ಯಾರು ಹಿತೋಪದೇಶಗಳ ಲಕ್ಷಣವನ್ನ ನೋಡೋಣ. ಯಾರು ಎಲ್ಲ ಜೀವಗಳಿಗೆ ಹಿತವನ್ನು ಅಂದರೆ ಸಂಸಾರವನ್ನು ಪಾರು ಮಾಡುವಂತ ಉಪದೇಶವನ್ನು ನೀಡುವರೋ ಅವರಿಗೆ ಹಿತೋಪದೇಶಿ ಅಂತ ಹೇಳಿ ಕರೀತಾರೆ. ಯಾರಿಲ್ಲದ್ರ ಪ್ರತಿಯೊಂದು ಜೀವಿ, ಯಾವುದೇ ಜೀವಿ ಬರ್ಲಿ, ಅದೇ ಮಿತ್ರನೇ ಇರ್ಲಿ ಅಥವಾ ಶತ್ರುನೇ ಇರಲಿ, ಪ್ರತಿಯೊಂದು ಜೀವಿಗೆ ಅದು ಸಂಸಾರ ಸಮುದ್ರವನ್ನೇ ಯಾವ ರೀತಿ ಪಾರು ಮಾಡ್ಬೇಕಂತ ಹೇಳಿ ಉಪದೇಶವನ್ನ ಯಾರು ಮಾಡ್ತಾರಲ್ಲ ಆ ಉಪದೇಶಕ್ಕ ಹಿತೋಪದೇಶ ಅಂತ ಹೇಳಿ ಹೇಳ್ತಾರೆ. ನಾವ್ ಅನ್ಬೋದು ಮುನಿ ಮಹಾರಾಜರು ಹೇಳ್ತಾರಲ್ಲ ಅದು ಹಿತೋಪದೇಶ ಅಲ್ವಾ? ಹೌದು, ಅದು ಹಿತೋಪದೇಶನೇ. ಆದ್ರೆ ಸರ್ವಜ್ಞರು ಹೇಳುವಂತ ಉಪದೇಶ ಹಾಗೂ ಮುನಿ ಮಹಾರಾಜರಂತೂ ಹೇಳುವ ಉಪದೇಶದಲ್ಲಿ ಸ್ವಲ್ಪ ಡಿಫರೆನ್ಸ್ ಬರುತ್ತೆ. ಹೇಗೆ ಅಂದ್ರೆ ಸರ್ವಜ್ಞರು ಪೂರ್ಣ ಎಲ್ಲವನ್ನ ತೆಗೆದುಕೊಂಡು ಅವರ ಉಪದೇಶವನ್ನ ಮಾಡ್ತಾರೆ. ಅದನ್ನೇ ಉಪಾಧ್ಯಾಯ ಇವರಿದ್ರಲ್ಲ ಗಂಧರ್ವ ಪರಮೇಷ್ಠಿಗಳು, ಅವ್ರ ಗಂಧರ್ವ ಪರಮೇಷ್ಠಿಗಳನ್ನ ಅದನ್ನೇ ಗ್ರಹಣ ಮಾಡಿ ಅರಿಯಂತ ಪರಮೇಷ್ಠಿಗಳ ದಿವ್ಯ ಧ್ವನಿ ಹೊರಡುತ್ತೆ. ಅದು ಎಲ್ಲರಿಗೂ ಅರ್ಥವಾಗೋದಿಲ್ಲ. ಹಾಗಾಗಿ ಅವರ ಅರ್ಥವಾಗದೇ ಇರುವಂತ ಉಪದೇಶವನ್ನು ಗಂಧರ್ವ ಪರಮೇಷ್ಠಿಗಳಿಗೆ ಮಾತ್ರ ಅರ್ಥವಾಗುತ್ತೆ. ಗಂಧರ್ವ ಪರಮೇಷ್ಠಿಗಳು ಅದನ್ನ ಗ್ರಹಣ ಮಾಡ್ತಾರೆ. ಅದು ಗ್ರಹಣ ಮಾಡಿ ಆಚಾರ್ಯ ಪರಮೇಷ್ಠಿ ಹತ್ರ ಬರುತ್ತೆ. ಆಚಾರ್ಯ ಪರಮೇಷ್ಠಿ ಹಾಗೂ ಎಲ್ಲ ಶ್ರಾವಕ ಶ್ರಾವಕಿಯರು ಎಲ್ಲರೂ ಇರ್ತಾರಲ್ಲ, ಅವರೆಲ್ಲರಿಗೂ ಉಪದೇಶವನ್ನ ಮಾಡ್ತಾರೆ. ಅವರು ಉಪದೇಶ ಮಾಡಿದ ನಂತರ ಅದು ಸಾಗರದಂತ ಉಪದೇಶ ಇರುತ್ತೆ. ಆ ಉಪದೇಶದಲ್ಲಿರುವ ಕೆಲವೊಂದು ಉಪದೇಶ ಮಾತ್ರ ನಮಗೆ ಮುನಿ ಮಹಾರಾಜರಿಂದ ಆಚಾರ್ಯ ಪರಮೇಷ್ಠಿಗಳಿಂದ ನಮಗೆ ಬಂದು ತಲುಪುತ್ತೆ. ಹೀಗಾಗಿ ಅರಿಯಂತ ಪರಮೇಶ್ವರ ಉಪದೇಶದಲ್ಲಿ ಹಾಗೂ ಮುನಿಗಳ ಉಪದೇಶದಲ್ಲಿ ಇಷ್ಟೊಂದು ವ್ಯತ್ಯಾಸವಿರುತ್ತೆ. ಅಂದ್ರೆ ಅರಿಯಂತ ಪರಮೇಶ್ವರರು ಪೂರ್ಣ ಸಂಸಾರವನ್ನ ಮೂರು ಲೋಕದಲ್ಲಿರುವ ಹಾಗೂ ಮೂರು ಕಾಲದಲ್ಲಿರುವಂತ ಎಲ್ಲ ವಸ್ತುವನ್ನ ಪ್ರತ್ಯಕ್ಷವಾಗಿ ನೋಡ್ತಾರೆ. ಅದೇ ರೀತಿ ಇಲ್ಲಾದ್ರೆ ಉಪದೇಶ ಕೂಡ ಮಾಡ್ತಾರೆ. ಅಂದ್ರೆ ಶ್ರಾವಕರು ಯಾವ ರೀತಿ ಆಚರಣೆಯನ್ನು ಮಾಡಬೇಕು, ಶ್ರಾವಕರ ಧರ್ಮ ಏನು, ಮುನಿಗಳ ಧರ್ಮವೇನು, ಆರಿಕ ಕ್ಷುಲ್ಲಕ ಇಲಕ ಇವರ ಧರ್ಮವೇನು, ಇದನ್ನೆಲ್ಲ ಪೂರ್ಣ ಚತುರ್ವಿಧ ಸಂಘ ಇರುತ್ತಲ್ಲ, ಈ ಚತುರ್ವಿಧ ಸಂಘದ ಧರ್ಮವೇನು ಅಂತ ಹೇಳಿ ಉಪದೇಶವನ್ನ ಯಾರು ಮಾಡ್ತಾರೆ? ಅರಿಹಂತ ಪರಮೇಶ್ವರಗಳು ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಉಪದೇಶವನ್ನ ಕೇಳಿ ನಮ್ಮ ಈ ಸಂಸಾರ ತ್ಯಾಗ ಮಾಡಲು ಏನ್ ಬೇಕಾಗತ್ತೆ ಅಲ್ಲ ಅದನ್ನ ನಾವು ಗ್ರಹಣ ಮಾಡಿ ಅದೇ ರೀತಿ ನಾವು ಮಾಡೋದ್ರಿಂದ ಇಲ್ಲದ್ರೆ ನಾವು ಮೋಕ್ಷಕ್ಕೆ ಹೋಗಲು ಸಹಾಯಕವಾಗುತ್ತೆ. ಮೋಕ್ಷಕ್ಕೆ ಡೆಫಿನೆಟ್ಲಿ ಹೋಗ್ತೇವೆ ನಾವು, ಯಾವುದೇ ಅದರಲ್ಲಿ ಸಂದೇಹ ಇಲ್ಲ. ಮುಂದೆ ಹೇಳಿರೋದು ಶಾಸ್ತ್ರದ ಲಕ್ಷಣ. ಅಂದ್ರೆ ಇಲ್ಲಿ ನಾವು ತಿಳಿದುಕೊಂಡು ವೀತರಾಗಿ ನಿಜವಾದ ದೇವರ ಲಕ್ಷಣ
ವೀತರಾಗಿಗಳ ಲಕ್ಷಣ, ಸರ್ವಜ್ಞರ ಲಕ್ಷಣ ಮತ್ತು ಹಿತೋಪದೇಶಗಳ ಲಕ್ಷಣವನ್ನು ತಿಳಿದುಕೊಂಡು ಇನ್ನು ಮುಂದೆ ನಾವು ನಿಜವಾದ ಶಾಸ್ತ್ರ ಅಂತ ಹೇಳಿ ಯಾವ್ದಕ್ಕಂತಾರೆ ಅದನ್ನ ಇಲ್ಲಿ ನಾವು ತಿಳಿದುಕೊಳ್ಳೋಣ. ನಿಜವಾದ ಶಾಸ್ತ್ರ ಯಾವ್ದನ್ನೋದಂದ್ರೆ ಯಾವುದು ನಿಜವಾದ ದೇವರಿಂದ ಉಪದೇಶಿಸಲ್ಪಟ್ಟದ್ದು ಇರುತ್ತದೆ, ಯಾರಿಂದಲೂ ವಿರೋಧಿಸಲು ಬಾರದಂತದ್ದು ಆಗಿರುತ್ತದೆ. ಅಂದ್ರೆ ನಿಜವಾದ ದೇವರಿಂದ ಅಂದ್ರೆ ಅರ್ಯಂತ ಪರಮೇಷ್ಠಿಗಳಿಂದ ಹೇಳಲ್ಪಟ್ಟಂತ ಮತ್ತು ಯಾರು ಅದನ್ನ ವಿರೋಧಿಸಬಾರದು. ಅಂದ್ರೆ ತರ್ಕ ಕುತರ್ಕ ಮಾಡಿದ್ರು ಅದಕ್ಕೆ ವಿರೋಧ ಇರಬಾರದು ಅಂತಹ ಶಾಸ್ತ್ರ ಇರುತ್ತೆ ಅಲ್ಲ, ಅದಕ್ಕೆ ನಿಜವಾದ ಶಾಸ್ತ್ರ ಅಂತ ಹೇಳಿ ಹೇಳಿದ್ದಾರೆ. ಆಮೇಲೆ ಮುಂದೆ ಮಿಥ್ಯಾ ಮಾರ್ಗವನ್ನು ನಾಶ ಮಾಡುತ್ತದೆ. ಅಂದ್ರೆ ಮಿಥ್ಯಾ ಮಾರ್ಗ ಇರುತ್ತಲ್ಲ ಅದನ್ನು ನಾಶ ಮಾಡೋದೇ ಅದು ಈ ಶಾಸ್ತ್ರ. ಅದನ್ನ ಓದುವುದರಿಂದ ಮತ್ತೆ ಕೇಳುವುದರಿಂದ ಜೀವಿಗಳ ಕಲ್ಯಾಣ ಆಗುತ್ತದೆ ಅಂತ ಹೇಳಿದ್ದಾರೆ. ಈ ಶಾಸ್ತ್ರವನ್ನ ಯಾರು ಓದುತ್ತಾರಲ್ಲ ಅವರು ಜೀವಿಗಳ ಕಲ್ಯಾಣ ಆಗುತ್ತದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಈ ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ, ನಮ್ಮ ಕರ್ಮಗಳೆಷ್ಟು, ಆ ಕರ್ಮವನ್ನು ಕಡಿಯೋದು ಹೇಗೆ, ನಾವು ಭಗವಂತರ ಆಗುವುದು ಹೇಗೆ ಅನ್ನೋದನ್ನೆಲ್ಲ ಡಿಟೇಲ್ ನಲ್ಲಿ ವಿಷಯ. ಶ್ರಾವಕರ ಧರ್ಮವೇನು, ಮುನಿಗಳ ಧರ್ಮವೇನು, ಶ್ರಾವಕರು ಮುನಿಗಳಿಗೆ ಯಾವ ರೀತಿ ಆಧಾರ ವಿನಯ ಸತ್ಕಾರ ಸಮಾರಂಭ ಮಾಡಬೇಕು ಅದನ್ನೆಲ್ಲ ಪೂರ್ಣ ಡಿಟೇಲ್ವಾಗಿ ವಿಷಯ ಹೇಳಿರೋದ್ರಿಂದ ನಾವು ಅದೇ ರೀತಿ ಮಾಡ್ತಾ ಹೋದ್ರೆ ಮುಂದೆ ಒಂದು ದಿನ ನಮಗೆ ಮೋಕ್ಷ ಸಿಗುವುದು ಖಂಡಿತವ. ಈ ಶಾಸ್ತ್ರಕ್ಕೆ ಏನೆಂದು ಹೆಸರು, ಕೆಲವೊಂದು ಪರ್ಯಾಯವಾಚಿ ಹೆಸರುಗಳುಂಟು. ಅವು ಯಾವ್ಯಾವು? ಅವು ಜಿನಾಗಮ, ಜಿನವಾಣಿ, ಜೈನ ಶಾಸನ, ವೀರ ಶಾಸನ, ಭಗವದ್ವಾಣಿ. ಅಂದ್ರೆ ಇಲ್ಲಿ ಏನ್ ಹೇಳಿದ್ರು, ಜಿನವಾಣಿಗೆ ಜಿನಾಗಮನ ಅಂತ ಹೇಳಿ ಕರೀತಾರೆ, ಜಿನವಾಣಿನೋ ಅಂತ ಹೇಳಿ ಕರೀತಾರೆ, ಜೈನಾಗಮ ಅಂತ ಹೇಳಿ ಕರೀತಾರೆ, ವೀರ ಶಾಸನ ಅಂತ ಹೇಳಿ ಕರೀತಾರೆ, ಭಗವದ್ವಾಣಿ ಅಂತ ಹೇಳಿ ಕರೀತಾರೆ. ಅನೇಕ ಹೆಸರುಗಳಿಂದ ಈ ಶಾಸ್ತ್ರಗಳನ್ನ ಕರೀತಾರೆ. ಈ ರೀತಿ ನಾವು ಶಾಸ್ತ್ರದ ಲಕ್ಷಣವನ್ನ ತಿಳಿದುಕೊಂಡು ಎಲ್ಲರಿಗೂ ಸೌಂಡ್ ಬರ್ತಾ ಇದೆಯಾ? ಬರ್ತಾ ಇದೆ ಎಲ್ಲರಿಗೂ ಬರ್ತಾ ಇದೆಯಲ್ಲ? ಹಾ, ಹೇಳ್ತಾ ಇರೋದು ಅರ್ಥ ಆಗ್ತಾ ಇದಿಲ್ಲ? ಹಾ, ಇನ್ ಮುಂದೆ ಗುರುವಿನ ಲಕ್ಷಣವನ್ನ ನಾವು ತಿಳಿದುಕೊಳ್ಳೋಣ. ಗುರು ಅಂತ ಹೇಳಿ ಯಾರಿಗೆ ಹೇಳಿದ್ದಾರೆ? ಎಲ್ಲರೂ ದಿಗಂಬರ ಆಗಿರೋರು ಎಲ್ಲರೂ ಗುರುಗಳಲ್ಲ. ಗುರುವಿನ ಲಕ್ಷಣವನ್ನ ಇಲ್ಲಿ ಹೇಳಿದ್ದಾರೆ. ಯಾರು 5 ಇಂದ್ರಿಯ ವಿಷಯವನ್ನ ಇಚ್ಛೆ ಪಡುವುದಿಲ್ಲ, ಯಾರು 5 ಇಂದ್ರಿಯ ವಿಷಯಗಳಲ್ಲಿ ಇಚ್ಛೆ ಇಡುವುದಿಲ್ಲ, ಆರಂಭ ಸಾರಂಭ ಮಾಡುವುದಿಲ್ಲ, ಪರಿಗ್ರಹವನ್ನು ಇಟ್ಟುಕೊಳ್ಳುವುದಿಲ್ಲ, ಹಾಗೂ ಜ್ಞಾನ ಧ್ಯಾನ ತಪದಲ್ಲಿ ಲೀನರಾಗಿರುತ್ತಾರೆ ಮತ್ತು ಪಾಪಗಳಿಂದ ದೂರವಿರುತ್ತಾರೆ, ಅವರಿಗೆ ನಿಜವಾದ ಗುರುಗಳು ಎನ್ನುವರು. ನಿಜವಾದ ಗುರುವಿನ ಲಕ್ಷಣ ಏನ್ ಹೇಳಿದ್ರು? ಯಾರಲ್ಲಿ ಇಂದ್ರಿಯ ವಿಷಯಗಳು ಇರೋದಿಲ್ಲ. ಇಂದ್ರಿಯಗಳು ಎಷ್ಟಿವೆ? 5 ಇವೆ. ನೀವು ಮೊದಲನೇ ಭಾಗದಲ್ಲಿ ಕಲ್ತಿರಬಹುದು. 5 ಇಂದ್ರಿಯಗಳಿವೆ. ಯಾವು? ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷು ಇಂದ್ರಿಯ, ಕರ್ಣೇಂದ್ರಿಯ. ಈ 5 ಇಂದ್ರಿಯಗಳ ವಿಷಯದಲ್ಲಿ ಇಚ್ಛೆ ಇಡುವುದಿಲ್ಲ, ಆರಂಭ ಸಾರಂಭ ಮಾಡುವುದಿಲ್ಲ. ಆರಂಭ ಸಾರಂಭ ಅಂದ್ರೆ
ಯಾವ ಹಿಂಸಾದಿ ಕಾರ್ಯಗಳು ಇರುತ್ತವೆ ಅದರಿಂದ ದೂರ ಇರ್ತಾರೆ. ಅಂದ್ರೆ ಈಗ ಸಾಂಸಾರಿಕ ಕಾರ್ಯಗಳಿವೆ, ಅಂದ್ರೆ ಹೊಲ ಉಳುವುದು ಅಥವಾ ವ್ಯಾಪಾರ ಮಾಡುವುದು, ಈ ಯಾವುದು ಕಾರ್ಯವನ್ನ ಇವರ ಗುರುಗಳು ಮಾಡೋದಿಲ್ಲ, ನಿಜವಾದ ಗುರುಗಳು ಮಾಡುವುದಿಲ್ಲ. ಆಮೇಲೆ ಪರಿಗ್ರಹವನ್ನು ಇಟ್ಟುಕೊಳ್ಳೋದಿಲ್ಲ. ಪರಿಗ್ರಹ ಎಷ್ಟಿದೆ? ಅಂತರಂಗ ಪರಿಗ್ರಹ 14 ಮತ್ತು ಬಹಿರಂಗ ಪರಿಗ್ರಹ 10. ಅಂತರಂಗ ಪರಿಗ್ರಹ 14 ಯಾವ್ಯಾವ ಅಂದ್ರೆ, ಮೊದಲನೇದು ಮಿಥ್ಯಾತ್ವ, ಎರಡನೇದು ಕ್ರೋಧ, ಮಾನ, ಮಾಯಾ, ಲೋಭ, ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜುಗುಪ್ಸ, ಸ್ತ್ರೀವೇದ, ಪುರುಷವೇದ, ನಪುಂಸಕ ವೇದ. ಇವೆಷ್ಟು? 14 ಅಂತರಂಗ ಪರಿಗ್ರಹಗಳು. ಆಮೇಲೆ ಬಹಿರಂಗ ಪರಿಗ್ರಹಗಳು 10 ಇವೆ. ಅವ ಯಾವ್ಯಾವಂದ್ರೆ ಕ್ಷೇತ್ರ ಅಂದ್ರೆ ಹೊಲ, ಧನ, ಧಾನ್ಯ, ಮನೆ, ಆಮೇಲೆ ದಾಸ ದಾಸಿ, ಬೆಳ್ಳಿ ಬಂಗಾರ, ದಾಸ ದಾಸಿ, ಸೇವಕ ಸೇವಕಿ ಮತ್ತು ಬಟ್ಟೆ ಪಾತ್ರೆ, ಬಟ್ಟೆ ಮತ್ತು ಪಾತ್ರೆ. ಈ ರೀತಿ 10 ಪರಿಗ್ರಹಗಳಿವೆ. ಈ 10 ಪರಿಗ್ರಹಗಳನ್ನ ಈ 10 ಪರಿಗ್ರಹದಿಂದ ಯಾರು ದೂರ ಇರ್ತಾರಲ್ಲ ಅವ್ರಿಲ್ಲದ್ರ ಈ 10 ಪರಿಗ್ರಹಗಳು ಮತ್ತು ಅಂತರಂಗ 14 ಪರಿಗ್ರಹ ಇದರಿಂದ ದೂರ ಇರ್ತಾರೋ ಅವ್ರಿಗಿಲ್ಲದ್ರ ನಿಜವಾದ ಗುರುಗಳು ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಮತ್ತೆ ಯಾವ ರೀತಿ ಇರ್ತಾರೆ? ಯಾರು ಜ್ಞಾನ, ಧ್ಯಾನ ಮತ್ತು ತಪದಲ್ಲಿ ಲೀನ ಆಗಿರ್ತಾರೆ. ಅಂದ್ರೆ ಅವರು ಜ್ಞಾನವನ್ನ ಅರ್ಜನೆ ಮಾಡೋದ್ರಲ್ಲಿ ಮತ್ತು ಧ್ಯಾನ ಮಾಡೋದ್ರಲ್ಲಿ ಮತ್ತು ತಪಸ್ಸಿನಲ್ಲಿ. ಧ್ಯಾನ ಮತ್ತು ತಪಸ್ಸಿನಲ್ಲಿ ಏನ್ ಅಂತರ ಇದೆ? ಧ್ಯಾನ ಅಂದರೆ ಕೇವಲ ಎಲ್ಲದನ್ನೂ ಬಿಟ್ಟು ಕೇವಲ ಧ್ಯಾನದಲ್ಲಿ ಕೂತ್ಕೊಳ್ಳುವುದು, ಮಗ್ನವಾಗುವುದು ಧ್ಯಾನವಾಗಿದೆ. ಈ ತಪಸ್ಸು 12 ಪ್ರಕಾರ ಇದೆ. ಅಂತರಂಗ ತಪ ಮತ್ತು ಬಹಿರಂಗ ತಪ ಅಂತ ಹೇಳಿ 2 ಭೇದಗಳಾಗ್ತವೆ. ಅದನ್ನ ಮುಂದೆ ಯಾವಾಗ ಬರುತ್ತೆ ಅಲ್ಲ ಆವಾಗ ಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ಜ್ಞಾನ ಮತ್ತು ಧ್ಯಾನ ತಪದಲ್ಲಿ ಯಾರು ಲೀನ ಆಗಿರ್ತಾರೆ ಮತ್ತು ಪಾಪಗಳಿಂದ ದೂರ ಇರ್ತಾರೆ. 5 ಪಾಪಗಳೇ ಎಷ್ಟಿವೆ? 5 ಪಾಪಗಳು. ಆ 5 ಪಾಪದಿಂದ ದೂರ ಇರ್ತಾರೆ. ಯಾವ್ದಾದ್ರು ಹಿಂಸೆ, ಅಸತ್ಯ, ಕಳವು, ಕುಶೀಲ ಮತ್ತು ಪರಿಗ್ರಹ. ಈ 5 ಪಾಪಗಳಿಂದ ಯಾರು ದೂರ ಇರ್ತಾರಲ್ಲ ಅವ್ರಿಗೆ ಏನಂದ್ರು ನಿಜವಾದ ಗುರುಗಳು ಅಂತ ಹೇಳಿ ಹೇಳಿದ್ರು. ಇನ್ನ ಗುರುಗಳಿಗೆ ಇರುವ ಹೆಸರುಗಳು, ಇವರಿಗೂ ಕೂಡ ಪರ್ಯಾಯವಾಚಿ ಹೆಸರುಗಳಿವೆ. ಯಾರ್ಯಾರು ಗುರುಗಳು ಅಂತಾರೆ? ಯಾರ್ಯಾರು ಋಷಿ, ಮುನಿ, ಯತಿ, ತಪಸ್ವಿ, ಯೋಗಿ, ಸಾಧು, ದಿಗಂಬರ, ಈ ರೀತಿ ಇಲ್ಲದ್ರೆ ಅನೇಕ ಹೆಸರುಗಳಿಂದ ಕರೀತಾರೆ ಇವರನ್ನ. ಮತ್ತು ನಿಮಗೆ ಶಿಕ್ಷಣವನ್ನು ನೀಡ್ತಾರಲ್ಲ, ಲೌಕಿಕ ಶಿಕ್ಷಣವನ್ನ ಯಾರು ನೀಡ್ತಾರಲ್ಲ ಅವರಿಗೆ ಗುರು ಅಂತಾರ. ಅವ್ರಿಗೂ ಗುರು ಅಂತಾರೆ. ಅವರಿಗೆ ನಾವು ಶಿಕ್ಷಾ ಗುರು ಅಂತ ಹೇಳಿ ಹೇಳ್ಬಹುದು. ಆದ್ರೆ ನಿಜವಾದ ಗುರುಗಳಂದ್ರೆ ದಿಗಂಬರ ಮುನಿಗಳು ಮಾತ್ರ ನಿಜವಾದ ಗುರುಗಳು. ಈ ಪಾಠ ಇಲ್ಲಿಗೆ ಮುಕ್ತಾಯವಾಯ್ತು. ಇದ್ರದ ಉಪಸಂಹಾರದಾಗ ಏನ್ ಹೇಳ್ತಾರೆ ಅಂದ್ರೆ, ಉಪಸಂಹಾರ ಅಂದ್ರ ಇಲ್ಲಿವರೆಗೆ ನೀವು ಪೂರ್ಣ ಪಾಠವನ್ನ ಕಲ್ತ್ರಿ. ಹಾಗಾದ್ರೆ ನೀವು ಅದನ್ನ ಸಂಕ್ಷಿಪ್ತವಾಗಿ ಪೂರ್ಣ ಪಾಠದ ಸಂಕ್ಷಿಪ್ತತೆಯನ್ನ
ಇಲ್ಲಿ ನಾವು ಉಪಸಂಹಾರದಾಗ ತಿಳ್ಕೊಬಹುದು. ಈ ಪ್ರಕಾರ ನಿಜವಾದ ದೇವಶಾಸ್ತ್ರ ಗುರುಗಳ ಸ್ವರೂಪವನ್ನು ತಿಳಿದುಕೊಂಡು ಯಾವಾಗಲೂ ಅವರ ಭಕ್ತಿ, ಪೂಜೆ ಹಾಗೂ ಸೇವೆಯನ್ನು ಮಾಡಬೇಕು. ನಿಜವಾದ ದೇವಶಾಸ್ತ್ರ ಗುರುಗಳ ಸ್ವರೂಪವನ್ನ ನಾವು ಮೇಲೆ ತಿಳಿದುಕೊಂಡು ಅದೇ ರೀತಿ ಇಲ್ಲಿ ಆದ್ರೆ ಅವರ ಭಕ್ತಿ ಮತ್ತು ಪೂಜೆ ಹಾಗೂ ಅವರ ಸೇವೆಯನ್ನ ನಾವು ಮಾಡ್ತಾ ಇರ್ಬೇಕು. ಆದ್ರೆ ರಾಗಿ, ದ್ವೇಷಿ, ಮಿಥ್ಯಾದೇವ ಮತ್ತು ಸಾಧುಗಳಿಗೆ ಎಂದಿಗೂ ಪೂಜಿಸಬಾರದು. ಯಾರ ರಾಗದಿಂದ ಅಂದ್ರೆ ಪ್ರೀತಿ ಭಾವದಿಂದ ಕೂಡಿರ್ತಾರೆ, ದ್ವೇಷ ಭಾವದಿಂದ ಕೂಡಿರ್ತಾರೆ, ಮಿಥ್ಯಾದೇವ ಮತ್ತು ಸಾಧುಗಳಿಗೆ ನಾವು ಎಂದೂ ನಮಸ್ಕಾರ ಮಾಡಬಾರದು ಅಂತ ಹೇಳಿದ್ದಾರೆ. ಅಂದ್ರೆ ಪೂಜಿಸಬಾರದು. ಅನಾಚಾರ, ಶಿಥಿಲಾಚಾರ ಹಾಗೂ ವಿಷಯ ಕಷಾಯವನ್ನು ವೃದ್ಧಿಸುವಂತ ಮಿಥ್ಯಾಶಾಸ್ತ್ರವನ್ನು ಸಹ ಓದಬಾರದು. ಅಂದ್ರ ಅನಾಚಾರ ಅಂದ್ರೆ ಆಚಾರ ಇಲ್ಲದಂಥದ್ದು, ಅಂದ್ರೆ ನಮ್ಮ ಸಂಸ್ಕೃತಿ ಇಲ್ಲಂಥದ್ದು ಯಾವ್ಯಾವ ಶಾಸ್ತ್ರಗಳಿವೆ ಆ ಶಾಸ್ತ್ರಗಳನ್ನು ಓದಬಾರ್ದು. ಶಿಥಿಲಾಚಾರ, ಯಾವ್ದ್ರಲ್ಲಿ ದೋಷಗಳಿವೆ ಅಂತ ಶಾಸ್ತ್ರಗಳನ್ನು ಓದಬಾರ್ದು. ವಿಷಯ ಕಷಾಯವನ್ನು ಹೆಚ್ಚಿಸುವಂತ ರಾಗಾದಿ ಇವು ಬುಕ್ಸ್ ಅದು ಬರ್ತಾವಲ್ಲ ಅವನ್ನು ಓದಬಾರ್ದು ಅಂತ ಹೇಳಿದ್ದಾರೆ. ಇವೆಲ್ಲ ಕೂಡ ಮಿಥ್ಯಾಶಾಸ್ತ್ರ ಆಗುತ್ತೆ. ಆಮೇಲೆ ಮುಂದೆ ಇಲ್ಲಾಂದ್ರೆ ಅಭ್ಯಾಸ ಪ್ರಶ್ನೆಗಳು ಅಂತ ಹೇಳಿ ಕೊಟ್ಟಾರ. ಅದ್ರಾಗ 3ನೇ ಪ್ರಶ್ನೆ ಕೊಟ್ಟಾರು. ಲೌಕಿಕ ಅಥವಾ ಚಲನಚಿತ್ರ, ಕಾದಂಬರಿ ಮತ್ತು ಕಥೆಗಳೆಲ್ಲವೂ ನಿಜವಾದ ಶಾಸ್ತ್ರಗಳೆಂದು ಕರೆಯಲ್ಪಡುವವು ಅಥವಾ ಇಲ್ಲ? ಇದರ ಆನ್ಸರ್ ಯಾರು ಹೇಳ್ತೀರಿ? ಪ್ರಶ್ನೆ ಇನ್ನೊಂದ್ಸರ್ತಿ ಕೇಳಿ ಮೇಡಮ್. ಕೇಳಿದ್ದೀವಿ. ಇದರಲ್ಲಿ ಅಭ್ಯಾಸ ಪ್ರಶ್ನೆಗಳು ಅಂತ ಹೇಳಿ PDF ತೆಗೆದಿದ್ದ, PDF ನೀವು ಪ್ರಿಂಟ್ ಹೊಡ್ಕೊಂಡಿದ್ದಾರಾ? ಅದರಲ್ಲಿ ಸಾರಿ ಆವಾಜ್ ಕೇಳ್ತಾ ಇಲ್ಲ. ಅದ್ರ ಆನ್ಸರ್ ಇಲ್ಲ ಇದಿರಿ, ಅದ್ರ ಆನ್ಸರ್ ಇಲ್ಲ. ಅದರ ಆನ್ಸರ್ ಇಲ್ಲ. ಆದ್ರೂ ಇದರಲ್ಲಿ ನಾವು ವಿಚಾರ ಮಾಡ್ಬೇಕು. ನಿಮಗೆ ವಿವೇಕದಿಂದ ವಿಚಾರ ಮಾಡಿ ಆಮೇಲೆ ಈ ತರ ಆನ್ಸರ್ ಕೊಟ್ರೆ ನೋಡೋಣ ಎಷ್ಟು ಜನ ಕೊಡ್ತೀರಾ ಅಂತೇಳಿ. ಚಲನಚಿತ್ರ ನೋಡ್ತಾ ಇರ್ತಿರಲ್ಲ, ಅದರ ಕಾದಂಬರಿ ಮತ್ತು ಕಥೆಗಳು ಇರ್ತಾವಲ್ಲ, ಅದಕ್ಕೆ ನಿಜವಾದ ಶಾಸ್ತ್ರ ಅಂತ ಹೇಳಿ ಹೇಳ್ತಾರೋ ಅಥವಾ ನಿಜವಾದ ಶಾಸ್ತ್ರ ಅಂತ ಹೇಳಿ ಹೇಳೋದಿಲ್ಲ? ಈ ಕಾದಂಬರಿ ಹಾಗೂ ಕಥೆಗಳೆಲ್ಲ ಇವು ನಿಜವಾದ ಶಾಸ್ತ್ರಗಳಲ್ಲ. ಇವು ಸರಿಯಾದ ಉತ್ತರ. ಒಳ್ಳೆಯದಾಗಿ ಅರ್ಥ ಮಾಡ್ಕೊಂಡಿದ್ದೀರಾ? ನಿಜವಾದ ಶಾಸ್ತ್ರ ಯಾವ್ದಕ್ಕೆ ಅಂದ್ರೆ ಯಾರು ವೀತರಾಗಿ ಭಗವಂತರಿಂದ ಅಂದರೆ ರಾಗ ದ್ವೇಷದಿಂದ ರಹಿತಿರ್ತಾರೋ ಅಂತ ಭಗವಂತರಿಂದ ಹೇಳಲ್ಪಟ್ಟ ಶಾಸ್ತ್ರಗಳೇ ನಿಜವಾದ ಶಾಸ್ತ್ರಗಳು. ಅವರಿಂದ ಹೇಳಲ್ಪಟ್ಟ ವಾಣಿಯಿಂದ ತಯಾರಾದಂತ ಶಾಸ್ತ್ರಗಳು ಆಚಾರ್ಯ ಪರಮೇಶ್ವರಗಳು ಬರೆದಿಟ್ಟಿದ್ದಾರೆ. ಆ ಶಾಸ್ತ್ರಗಳೇ ನಿಜವಾದ ಶಾಸ್ತ್ರಗಳು. ಈ ಕಾದಂಬರಿ ಕಥೆಗಳು ಇವೆಲ್ಲ ನಿಜವಾದ ಶಾಸ್ತ್ರಗಳಲ್ಲ. ಪೌರಾಣಿಕ ಗ್ರಂಥಗಳೇನಿವೆ ಅಲ್ಲ ಇವು ನಿಜವಾದದ್ದು. ಆದರೆ ಇದು ಲೌಕಿಕ ಕಥೆ ಕಾದಂಬರಿಗಳು ಏನಿವೆ ಅಲ್ಲ ಇವು ನಿಜವಾದ ಶಾಸ್ತ್ರಗಳಲ್ಲ. ಇನ್ನೂ ಅರ್ಧ ಗಂಟೆ ಟೈಮ್ ಇದೆಯಲ್ಲ, ಹಾಗಾಗಿ ನಾವು ಈಗಾಗಲೇ ಎಷ್ಟು 2 ಪಾಠಗಳು ಮುಕ್ತಾಯವಾದವು. ಮೊದಲನೇದು ದರ್ಶನ ಪಾಠ, ಮತ್ತು ಎರಡನೇದು ನಿಜವಾದ ದೇವಶಾಸ್ತ್ರ ಗುರು. ಈ 2 ಪಾಠಗಳು ಮುಕ್ತಾಯವಾದವು. ಅದರಲ್ಲಿ ನಾವು ದರ್ಶನ ಪಾಠವನ್ನ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಲ್ಲ ಅಷ್ಟು ಕಂಠಸ್ಥ ಮಾಡಲು ಪ್ರಯತ್ನ ಮಾಡಿ.
ಒಂದೆರಡ್ ಸಲ ಬರೆದು ತೆಗೆದ್ರೂ ಚೆನ್ನಾಗಿ ಆಗುತ್ತೆ. ಯಾಕಂದ್ರೆ ಈ ದರ್ಶನ ಪಾಠವನ್ನ ನಾವು ಜಿನೇಂದ್ರ ಭಗವಂತರ ಹತ್ರ ಹೋದ ನಂತರ ಅನ್ಲೇಬೇಕಾಗುತ್ತೆ. ಕೆಲವೊಂದು ಜನರಿಗೆ ಬರ್ತಿರ್ಬೋದು, ಆದ್ರೂ ಇನ್ನು ಕೆಲವೊಂದು ಯಾರಿಗೆ ಬರೋದಿಲ್ಲಲ್ಲ ಅವ್ರಿಗಾಗಿ ಹೇಳ್ತಾ ಇರೋದು. ದರ್ಶನ ಪಾಠವನ್ನ ಎಲ್ಲರೂ ಕೂಡ ಏನ್ ಮಾಡ್ರಿ, ಕಂಠಸ್ಥ ಮಾಡ್ಕೊಳ್ಳಿ. ದಿನಾಲು ಭಗವಂತರ ಹತ್ರ ಹೋಗಿ ದರ್ಶನ ಮಾಡಿ ನೀವು ದರ್ಶನ ಪಾಠವನ್ನ ಹೇಳ್ಬೇಕಾಗುತ್ತೆ. ಹೇಳೋದ್ರಿಂದ ಅವರ ನಿಜವಾದ ಗುಣ ನಾವು ಸ್ತುತಿಯನ್ನು ಮಾಡಿದ ಹಾಗೆ ಆಗುತ್ತೆ. ಮೊದಲನೇದು ಅವರ ಸ್ವರೂಪವನ್ನ ಅವರ ದರ್ಶನದಿಂದ ಆಗುವಂತ ಲಾಭಗಳು, ಸ್ವರೂಪ ಹಾಗೂ ಜಿನೇಂದ್ರ ಭಗವಾನ್ ಸ್ತುತಿಯನ್ನು ಮಾಡೋದ್ರಿಂದ ಆಗುವಂತ ಲಾಭಗಳನ್ನು ಸಹ ಇಲ್ಲಿ ಹೇಳಿದ್ದಾರೆ ದರ್ಶನ ಪಾಠದಲ್ಲಿ. ಆಮೇಲೆ ಮುಂದೆ ನಿಜವಾದ ದೇವಶಾಸ್ತ್ರ ಗುರುವಿನ ಪಾಠದಲ್ಲಿ ಏನ್ ಹೇಳಿದ್ದಾರೆ, ನಿಜವಾದ ದೇವ ಯಾರಿಗಂತಾರೆ, ನಿಜವಾದ ಶಾಸ್ತ್ರವನ್ನ ಹೇಳಿದ್ದಾರೆ. ನಾನು ನಿಮಗೆ ಮುಂದೆ ಅಂದ್ರೆ ನಿಮಗೆ ಮುಂದೆ ಪರೀಕ್ಷೆಗೆ ಸುಲಭವಾಗ್ಲಿ ಅಂತ ಹೇಳಿ ಒಂದಿಷ್ಟು ಕ್ವಶನ್ಗಳನ್ನು ತೆಗೆದಿದ್ದೇನೆ. ಅವನ್ನೂ ಕೂಡ ನಿಮ್ಗೆ ಇಲ್ಲದ್ರೆ ಗ್ರೂಪ್ ನಲ್ಲಿ ಹಾಕ್ತೇನೆ. ಅವನ್ನ ನೀವು ಎಲ್ಲರೂ ಅಭ್ಯಾಸ ಮಾಡಿ ಮುಂದೆ ನಿಮಗೆ ಯಾವಾಗಾದ್ರೂ ಅದು ಉಪಯೋಗ ಬರುತ್ತೆ. ಯಾಕಂದ್ರೆ ನೀವು ಅದ್ರಲ್ಲಿ ಯಾವ ಕ್ವಶನ್ಗಳು ಉತ್ಪನ್ನ ಆಗುತ್ತವೆ, ಯಾವ ಉತ್ಪನ್ನ ಆಗೋದಿಲ್ಲ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಕೆಲವೊಂದು ಇದು ಕ್ವಶನ್ಗಳನ್ನು ತೆಗೆದಿದ್ದೇನೆ ದರ್ಶನ ಪಾಠದಲ್ಲಿ ಇರೋದು. PDF ನಲ್ಲಿ ದರ್ಶನ ಪಾಠದ ಕ್ವಶನ್ ಆನ್ಸರ್ ಯಾವುದೂ ಇಲ್ಲ, ಆದ್ರೆ ನಾನು ದರ್ಶನ ಪಾಠದ ಕೆಲವೊಂದು ಕ್ವಶನ್ಗಳನ್ನ ತೆಗೆದಿದ್ದೇನೆ ಮತ್ತು ಅದರ ಜೊತೆಗೆ ಇಲ್ಲದ್ರೆ ಪದ್ಯ ಪೂರ್ಣಗೊಳಿಸಿ ಅಂತ ಹೇಳಿ ಕೆಳಗೆ ಕೊಟ್ಟಿದ್ದೇನೆ. ಅದನ್ನು ಕೂಡ ನೀವು ಒಂದೆರಡು ಸಲ, ಅದಕ್ಕಾಗಿ ಹೇಳೋದು ದರ್ಶನ ಪಾಠವನ್ನ ಒಂದೆರಡು ಸಲ ಬರೆದು ತೆಗೆಯೋದ್ರಿಂದ ನಿಮಗೆ ಮುಂದೆ ಉಚ್ಚಾರಣೆಯಲ್ಲಿ ಯಾವುದೇ ತಪ್ಪು ಬರೋದಿಲ್ಲ. ಅದಕ್ಕಾಗಿ ಒಂದ್ಸಲ ಬರೆದು ತೆಗಿರಿ. ಮತ್ತೆ ನಿಮ್ಗೆ ಯಾವಾಗ ಇವತ್ತು ಕ್ಲಾಸ್ ಮುಗಿದ ನಂತರ ಆ ದರ್ಶನ ಪಾಠದಲ್ಲಿ ಕ್ವಶನ್ಗಳನ್ನ ನಾನು ಇದರಲ್ಲಿ ಯಾವ್ದು ಗ್ರೂಪ್ ನಲ್ಲಿ ಹಾಕ್ತೀನಿ. ಅದ್ರ ಆನ್ಸರ್ವನ್ನ ನೀವು ನಾಳೆ ತನಕ ನೀವು ಎಲ್ಲಾರು ಕಳಿಸ್ರಿ. ಆಮೇಲೆ ಲಾಸ್ಟ್ ಇಲ್ಲದ್ರೆ ಅದನ್ನು ನೋಡಿ ನಾನು ನಿಮ್ಗೆ ಕರೆಕ್ಟ್ ಆನ್ಸರ್ ಯಾವ್ದನ್ನ ಆಮೇಲೆ ನಿಮಗೆ ಕಳಿಸ್ತೀನಿ. ನಾವು ಬರದ್ ಕಳಿಸ್ಬೇಕಾ ದೀದಿ? ಹೌದು, ನೀವು ಬರೆದು ಕಳಿಸಿ ಮೊದಲು. ಎಷ್ಟು ಜನ ಬರೀತೀರಾ, ಎಷ್ಟು ಜನ ಪ್ರಯತ್ನ ಮಾಡ್ತೀರಾ ಅಂತ ಹೇಳಿ ನಾವು ನೋಡೋಣ. ಆಮೇಲೆ ನಿಮಗೆ ಪೂರ್ಣ ನಾನು ಆನ್ಸರ್ ಕಳಿಸ್ತೀನಿ, ಅದನ್ನ ಇದ್ ಮಾಡ್ಬೇಡಿ. ಆಯ್ತು ದೀದಿ. ಬರ್ಲಿಲ್ಲ ಅಂದ್ರೆ ವಿಕಲ್ಪ ಮಾಡ್ಕೋಬೇಕು. ಆಮೇಲೆ ನಾನು ಆನ್ಸರ್ ಬರೆದು ಕಳಿಸ್ತೀನಿ. ಆದ್ರೆ ಮೊದಲು ನೀವು ಪ್ರಯತ್ನ ಮಾಡಿ. ನಿಮ್ಗೆ ಏನಾಗತ್ತೆ, ನಿಮ್ಗೆ ಲಾಭ ಆಗತ್ತೆ. ಮುಂದೆ ಇಷ್ಟೊಂದು ಸಮಯದಲ್ಲಿ ನಾವು ಪೂರ್ಣ ಎಲ್ಲಾ ರಿವಿಷನ್ ಮಾಡ್ಬೇಕಾಗತ್ತೆ ಅಲ್ಲ. ಅದ್ರಲ್ಲಿ ಕೆಲವೊಂದು ರಿವಿಷನ್ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ರಿವಿಷನ್ ಆಗಿ ಹೋಗ್ತದೆ. ಆಮೇಲೆ ನಾಳೆ ಒಂದೆರಡು ಸಲ ಅದನ್ನ ಓದ್ಕೊಂಡ್ರೆ ಸಾಕು, ನಿಮ್ಗೆ ನೆನಪು ಬರುತ್ತೆ. ಆಮೇಲೆ ಇದರಲ್ಲಿ ಕೂಡ ಒಂದೆರಡು ಕ್ವಶನ್ಗಳನ್ನ ತೆಗಿತೇನೆ. ನಿಜವಾದ ದೇವಶಾಸ್ತ್ರಗಳು ಪಾಠ ಇವತ್ತು ಮುಕ್ತಾಯವಾಯ್ತಲ್ಲ, ಅದ್ರಲ್ಲಿ ಕೂಡ ಒಂದೆರಡು ಕ್ವಶನ್ಗಳನ್ನ ನಾನು ತೆಗಿತೀನಿ. ಅದನ್ನು ಕೂಡ ನೀವು ಇಲ್ಲದ್ರೆ ಏನ್ ಮಾಡಿ, ಅದನ್ನು ಪೂರ್ಣ ನೀವು ಬರೆದು ಕಳಿಸ್ತೀವಿ. ಆನ್ಸರ್ ಬರೆದು ಕಳಿಸಿದ್ರೆ ಬಹಳ ಒಳ್ಳೇದಾಗತ್ತೆ. ಯಾಕೆಂದ್ರೆ ನಿಮಗೆ ರಿವಿಷನ್ ಮತ್ತೊಮ್ಮೆ ರಿವಿಷನ್ ಆಗುತ್ತೆ. ಮತ್ತೆ ಇನ್ನೊಂದು 8 ದಿನ ಬಿಟ್ಟು ಮತ್ತೆ ಪೂರ್ಣ ಎಲ್ಲ ಎಷ್ಟು ಪಾಠ ಆಗ್ತಾವೆಲ್ಲ ಆ ಎಲ್ಲಾ ಪಾಠದ ಏನ್ ಮಾಡೋಣ, ಮತ್ತೊಮ್ಮೆ ರಿವಿಷನ್ ಟೆಸ್ಟ್ ಅಂತ ಹೇಳಿ ಒಂದ್ ಸ್ವಲ್ಪ ಅಷ್ಟೇ 10 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್, 10 ಮಾರ್ಕ್ಸ್ 15 ಮಾರ್ಕ್ಸ್ ಇದನ್ನ ತಗೋಣ. ಆದ್ರೆ ಇದ್ರಲ್ಲಿ ಏನು ಈ ರೀತಿ ಇರೋದಿಲ್ಲ ಇಲ್ಲ ಇದ್ರಲ್ಲಿ ಯಾರಿಗೆ ಹೆಚ್ಚು ಮಾರ್ಕ್ಸ್ ಬಿದ್ದಾವೆ, ಯಾರಿಗೆ ಕಮ್ಮಿ ಮಾರ್ಕ್ಸ್ ಬಿದ್ದಾವೆ ಅಂತ ಹೇಳಿ
ಅದೇನು ಇರೋದಿಲ್ಲ. ಆದ್ರೆ ನಿಮಗೆ ರಿವಿಷನ್ ಆಗ್ಲಿ ಅಂತ ಹೇಳಿ ಮಾತ್ರ ಈ ಟೆಸ್ಟ್ ಅನ್ನ ಇಡಲಾಗುತ್ತೆ. ಯಾರಿಗಾದ್ರೂ ಕ್ವಶನ್ ಯಾವ ಮೊಬೈಲ್ ಯಾರಿಗಾದ್ರೂ ವಂದನಾ ಕ್ವಶನ್ ದೀದಿ. ಕೇಳೋದಿದೆ? ಹಾ ಹೇಳಿ. ಹಾ ದೀದಿ, ನಾವು ಇದು ಕ್ವಶನ್ಸ್ ನೀವು ಹೇಳ್ತಾ ಇದ್ರಲ್ಲ, ಹಾ ಅದನ್ನ ಪ್ರಶ್ನೆಗಳ್ದು ಏನ್ ಮಾಡ್ತಿದ್ವಿ ಅಂದ್ರೆ ಶನಿವಾರಕ್ಕೆ ಇಟ್ಕೊಳ್ತಾ ಇದ್ವಿ. ಒಂದ್ಸರಿ ಹಾ. ಈಗ ಪಾಠ ಆಗಿರುತ್ತಲ್ವಾ, ಅದಕ್ಕೆ ಈಗ ಹಾ. ಪಾಠ ಆದ್ಮೇಲೆ ಆ ಪ್ರಶ್ನೆಗಳೇನಿದೆ ಅದನ್ನೆಲ್ಲ ನಾವು ಶನಿವಾರಕ್ಕೆ ಇಟ್ಕೊಳ್ತಾ ಇದ್ವಿ. ಅವಾಗ ಒಂಥರ ರಿವೈಸ್ ಆದಂಗ ಆಗುತ್ತಲ್ಲ. ಹೌದು. ಶನಿವಾರ ಬರೀ ಕ್ವಶನ್ ಆನ್ಸರ್ಸ್ ಆತರ ಮಾಡ್ತಿದ್ವಿ ದೀದಿ ಫಸ್ಟ್ ಪಾರ್ಟ್ ಮಾಡಿದಾಗ. ಹಾ ಆತರ ಮಾಡಿದ್ರೆ ಅಂದ್ರೆ ಈಗಿನ ಪಾಠ ಆಗಿರುತ್ತಲ್ವಾ, ಈಗಿನ ಪಾಠ ಆಗಿದ್ರಿಂದ ಈಗ ಆನ್ಸರ್ ಹೇಳಕ್ ಸುಲಭ ಅನ್ಸುತ್ತೆ. ಆದ್ರೆ ಶನಿವಾರ ಕೇಳಿದಾಗ ಒಂದೊಂದ್ ಸ್ವಲ್ಪ ಎಷ್ಟು ಮರ್ತಿದೆ, ಜ್ಞಾಪಕ ಇದೆ ಅಂತಾನು ಗೊತ್ತಾಗುತ್ತೆ ಹಂಗೆ. ಅದಕ್ಕೆ ನಾನು ಹೇಳಿರೋದು. ಅದೇ ನೀವ್ ಈಗ ಹೇಳಿದ್ರಲ್ಲ, ಅದಕ್ಕೆ ನಾನು ಹೇಳ್ದೆ. ಶನಿವಾರನೇ ಎಲ್ಲಾದ್ರೂ ಇಟ್ಕೊಂಡ್ಬಿಟ್ರೆ ಅದು ಕ್ವಶನ್ ಆನ್ಸರ್ಸ್ ಪ್ರತಿ ಶನಿವಾರ. ಹಾ. ಎಷ್ಟೊತ್ತು ಆಗಿರುತ್ತೆ ಅಷ್ಟು. ಈಗ ಪಾಠ ಮಾಡ್ಮೇಲೆ ಪ್ರಶ್ನೆಗಳು ಇರ್ತಿಯಲ್ಲ ಅದನ್ನ ನೋಡೋದ್ ಬೇಡ, ಬರೀ ಪಾಠ ಮಾಡ್ಕೊಂಡು ಹೋಗ್ಬಿಡೋದು. ಶನಿವಾರ ಬರೀ ಪ್ರಶ್ನೆ ಉತ್ತರ ಆತರ ಮಾಡ್ಕೊಳ್ಳೋದು ಇದೆ ಹಂಗೆ. ಇದನ್ನ ನಾನು ಎಕ್ಸ್ಟ್ರಾ ನಿಮಗೆ ಕೆಲಸ ಕೊಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಚರ್ಚೆಯನ್ನ ಮಾಡೋದಿಲ್ಲ. ಕೇವಲ ನಿಮ್ಮ ಕ್ವಶನ್ ನಾನು ಹಾಕ್ತೀನಿ ಗ್ರೂಪ್ ದಲ್ಲಿ. ಆಮೇಲೆ ನೀವು ಆನ್ಸರ್ ಅದನ್ನ ಮನೆಯಲ್ಲಿ ಬರೆಯಲಿಕ್ಕೆ ಪ್ರಯತ್ನ ಮಾಡಿ. ನಂತರ ಯಾವಾಗ ಕ್ವಶನ್ ಅಂದ್ರೆ ಒಂದೊಂದು ಪಾಠ ಆದ ನಂತರ ಕ್ವಶನ್ ಆನ್ಸರ್ ನೀವು ಕೊಟ್ರೆ ನೀವೇ ಪೂರ್ಣ ಅದನ್ನ ಪ್ರಯತ್ನ ಮಾಡಿ ನೀವು ಬರೆಯೋದ್ರಿಂದ ನಿಮಗೆ ಅದು ಜ್ಞಾನದಲ್ಲಿ ವೃದ್ಧಿ ಆಗುತ್ತೆ. ನಾವು ಇದನ್ನ ಪರೀಕ್ಷೆ ಸಲುವಾಗಿ ಮಾತ್ರ ಮಾಡ್ತಾ ಇಲ್ಲ. ಇದನ್ನು ನೀವು ಪೂರ್ತಿ ನಿಮ್ಮ ನಾವೇ ಜೀವನದಲ್ಲಿ ಪಡ್ಕೊಬೋದು. ಅಳವಡಿಸಿಕೊಳ್ಳಿ. ಅದಕ್ಕಾಗಿ ನಾನು ಈ ರೀತಿ ಮಾಡ್ತಾ ಇರೋದು. ಖಂಡಿತ ನಿಮ್ಗೆ ಒಳ್ಳೇದಿದೆ. ಯಾಕೆಂದ್ರೆ ಹೆಚ್ಚು ಕಲ್ತಂಗೂ ಆಗುತ್ತೆ. ನೀವ್ ಹೇಳ್ದಂಗೆ ಬರೀ ಪರೀಕ್ಷಾ ದೃಷ್ಟಿಯಿಂದ ಅಲ್ಲ, ಅದ್ರ ಬಗ್ಗೆ ನಾವು ಅದ್ ಅಳವಡಿಸ್ಕೋಬೇಕು. ಅಂತದಿಕ್ ತಾನೇ ಇದೆಲ್ಲ ಇಟ್ಟಿರೋದು. ಅದರಿಂದ ಇದು ಬರೆಯೋದ್ರಿಂದ ಇನ್ನು ಉಳ್ಕೊಳುತ್ತೆ, ನೆನಪಿನಲ್ಲಿ ಉಳ್ಕೊಳುತ್ತೆ. ಪಾಠಗಳು ಚೆನ್ನಾಗಿ ಅರ್ಥ ಆಗುತ್ತೆ. ಹೌದು, ಆತರ ಮಾಡಿ ಎಕ್ಸ್ಟ್ರಾ ಕ್ವಶನ್ಸ್ ಮಾಡಿದ್ದಿದೆ, ಅದ್ ಚೆನ್ನಾಗಿರುತ್ತೆ. ಅಂದ್ರೆ ಪ್ರಶ್ನೆದಕ್ ಮಾತ್ರ ಅದೇ ಶನಿವಾರ ಪೂರ್ತಿ ಆತರ ಮಾಡ್ಕೋಬಹುದು ಅಂತ ಇದು ಮಾಡಿದೆ. ಪಾಠಗಳು ಇನ್ನೂ ಬೇಗ ಆಗುತ್ತೆ ಅವಾಗ. ಪ್ರಶ್ನೆಗಳು ನೀವ್ ಹೆಂಗು ದಿನ ಕೊಡ್ತೀನಿ ಅಂದ್ರೆ ಅದ್ರ ಜೊತೆ ಶನಿವಾರ ಇದ್ ಮಾಡ್ಕೊಂಡ್ರೆ ರಿವಿಷನ್ ತರಾನು ಆಗುತ್ತೆ. ಹಂಗೆ ಇದ್ದಿದೆ. ಮತ್ತು ಅದನ್ನ ಶನಿವಾರ ರವಿವಾರ ನಾವ್ ಏನ್ ಮಾಡೋಣ, ರವಿವಾರ ಒಂದು ಪೂರ್ಣ ಸುಟಿ ಇರತ್ತೆ ಅಲ್ಲ, ಆ ಟೈಮ್ ಸೋಮವಾರ ದಿನ ಒಂದು ರಿಟರ್ನ್ ಟೆಸ್ಟ್ ತಗೋದು. ರಿಟರ್ನ್ ಟೆಸ್ಟ್ ಅಂದ್ರೆ ಇದು ಆನ್ಲೈನ್ ದಲ್ಲಿ ಮಾಡೋದಿಲ್ಲ. ನಾವು ಎಲ್ಲಾದ್ರೂ ಕ್ವಶನ್ ಆನ್ಸರ್ ಕೊಡ್ತೀವಿ, ಅದನ್ನೇ ನೀವು ನಮಗೆ ಆನ್ಸರ್ ಕಳಿಸಿ ನಂತರ ಆಮೇಲೆ ನೋಡೋಣ. ಈ ರೀತಿ ಮಾಡಿದ್ರು ನಡೆಯುತ್ತೆ. ಇಲ್ಲಾದ್ರೆ ನಿಮಗೆ ಬೇಡ ಆಯ್ತು ಅಂದ್ರೆ ಅದನ್ನು ಸ್ಕಿಪ್ ಮಾಡ್ಬಿಡೋಣ. ನೋಡೋಣ ದೀದಿ. ಅದೇ ಇವಾಗ ನಾನು ಹೇಳಿದಲ್ಲ, ಈಗ ಏನ್ ಈ ಪ್ರಶ್ನೆಗಳಿದೆಯಲ್ಲ ಅದು ಶನಿವಾರ ಮಾಡ್ಕೊಂಡ್ರೆ ಪಾಠಗಳು ಹಂಗೆ ಬೇಗ ಮುಗಿಯುತ್ತೆ. ಮತ್ತೆ ಪ್ರಶ್ನೆಗಳದ್ದು ಶನಿವಾರಕ್ಕೆ ಆಗುತ್ತೆ. ಇದು ನೀವು ನೀವು ದಿನ ಕೊಡೋದು ಆನ್ಸರ್ ಮಾಡೋರು ಹಂಗೆ ಮಾಡ್ತಾರೆ ಆತರ ಅಲ್ವಾ? ಅದು ನಡೆಯುತ್ತೆ. ನೋಡಿ ನಿಮ್ಗೆ ಹೇಗೆ ಸರಿ ಅನ್ಸುತ್ತೆ ಹಾಗೆ ಮಾಡ್ತೀವಿ ನಾವು. ಅಲ್ಲ ದೀದಿ, ಇದೆ ಅದೇ ನೀವು ಪಾಠ ಏನ್ ಮಾಡ್ತಿದ್ರೆ ಪಾಠ ಕಂಟಿನ್ಯೂ ಮಾಡ್ಕೊಂಡ್ರೆ ಶನಿವಾರದ ಪ್ರಶ್ನೆ ಇಟ್ಕೊಂಡ್ರೆ ಮತ್ತೆ ದಿನ ನೀವು ಹಾಕೋದನ್ನ ಹಾಕಿ ಪ್ರಯತ್ನ ಪಟ್ಟಿ ಬರೆಯೋರು ಬರೀತಾರೆ. ಅದು ಎಕ್ಸ್ಟ್ರಾ ಇದಾಗುತ್ತೆ, ಅದು ಮಾಡ್ಬೋದು. ಹಂಗೆ ಎರಡು ನಾನು ಹೇಳಿದೆ, ಎರಡೂ ಅನುಕೂಲ ಆಗುತ್ತೆ. ಪಾಠನೂ ಬೇಗ ಆಗುತ್ತೆ. ಶನಿವಾರ ಕ್ವಶನ್ಗಳು ಮಾಡೋದ್ರಿಂದ ಮತ್ತೊಂದ್ಸರಿ ರಿವೈಸ್ ಆಗುತ್ತೆ. ಹಂಗೆ ನಾವು ಫಸ್ಟ್ ಪಾಠದೆಲ್ಲ ಹಂಗೆ ಮಾಡ್ಕೊಂಡಿದ್ದು. ಓಹೋ, ಮಾಡೋಣ, ಆ ರೀತಿ ಮಾಡೋಣ. ಅಂದ್ರೆ ಎಕ್ಸ್ಟ್ರಾ ಕ್ವಶನ್ ಕೊಡೋದ್ರಿಂದ ನಿಮ್ಗೂ ಒಂದ್ ಸ್ವಲ್ಪ ರಿವಿಷನ್ ಆಗುತ್ತಿಲ್ಲ, ಅದಕ್ಕಾಗಿ ಹೇಳಿರೋದು. ಹೌದು. ಇನ್ನು ಯಾರಿಗಾದ್ರೂ ಕ್ವಶನ್ ಇದ್ರೆ ಕೇಳಿ. ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದ್ರೆ ಮಿಥ್ಯಾತ್ವನು ಮಾಡ್ಬೋದು ಪಾಠ ಒಂದ್ ಸ್ವಲ್ಪ ಅಲ್ವಾ. ಇನ್ನು ಕಾಲ್ ಗಂಟೆ ಇದೆ ಟೈಮ್. ಅದಕ್ಕಾಗಿ ಕ್ವಶನ್ ಯಾರಾದ್ರೂ ಕೇಳೋರಿದ್ರೆ ಕೇಳಿ, ಇಲ್ಲಾದ್ರೆ ಟೈಮ್ ಇರೋದ್ರಿಂದ ಮಿಥ್ಯಾತ್ವ ಪಾಠವನ್ನ ಶುರು ಮಾಡೋಣ.
ಯಾರು ಕೇಳೋರು ಇಲ್ಲ ಅನ್ಸುತ್ತೆ, ಪಾಠನೇ ಮಾಡ್ಬೋದನ. ಯಾರು ಇಲ್ವಲ್ಲ? ಇಲ್ಲ ದೀದಿ, ಪಾಠ ಅಲ್ಲ, ಮಾಡಿ ಬೇಕಿದ್ರೆ ಮಧ್ಯದಲ್ಲಿ ದೀದಿ. ಕೇಳ್ತಾರೆ ಕೇಳೋರಿದ್ರೆ. ವಂದನಾ ದೀದಿ, ಹಾ ಕೇಳಿ. ನಮ್ಗೆ ಈ ಪಾಠ ಮಾಡ್ತಾ ಇದ್ದೀರಲ್ಲ ದೀದಿ, ಇದನ್ನ ನಮ್ಗೆ PDF ಕಳಿಸ್ತೀರಾ ಅಥವಾ ನೀವ್ ಈ ತರ ಕ್ವಶನ್ ಕೊಡ್ತೀರಲ್ಲ ಅದನ್ನೇ ನಾವು ತಿಳ್ಕೊಬೇಕಾ ಅಂತ? ನಾನು PDF ಗ್ರೂಪ್ ನಲ್ಲಿ ಹಾಕಿದ್ದೆ, ನೀವು ಗ್ರೂಪ್ ನಲ್ಲಿ ಇಲ್ವಾ? ಇಲ್ವಲ್ಲ, ಬಂದಿಲ್ಲ ದೀದಿ ಇದು. ನೀವ್ ಈಗ ಪಾಠ ಮಾಡ್ತಿರೋದು ನೀವು ಅಲ್ಲ, ಎಲ್ಲಿಂದ ಮಾತಾಡ್ತಿರೋದು ಹೇಳಿ? ನಾ ಮಂಡ್ಯದಿಂದ ಮಾತಾಡ್ತಾ ಇದ್ದೀನಿ. ಮಂಡ್ಯಗೆ ಇವರು ಪೂರ್ಣಿಮಾ ಅವ್ರು ಹಾಕಿಲ್ವಾ? ಹೌದಾ? ಅಕ್ಕ PDF ಕಳ್ಸಿತ್ತಲ್ಲ, ಮಂಡ್ಯ ಗ್ರೂಪ್ಗೂ ಹಾಕಿದಾರಲ್ಲ ದೀದಿ. ಇಲ್ಲ, ಬಂದಿಲ್ಲ ಮಂಡ್ಯದಾಗ ಬಂದಿಲ್ಲ. ಹೌದಾ? ಮೇಡಮ್. ಹ್ಮ್ ಮಂಡ್ಯ ಗ್ರೂಪಿಗೆ ಬಂದಿಲ್ವಾ? ನಮ್ಗೆ ಅದಕ್ಕೆ ಡೌಟ್ ಆಯ್ತು, ಇದೇನು ಕಳಿಸ್ತಾರಾ ಅಥವಾ ಹೇಗೆ? ಫಸ್ಟ್ ಡೇನೆ ನಾನು ಅದನ್ನ ಕಳಿಸ್ದೆ. ಆಯ್ತು, ನಾನು ಇವಾಗ ಕ್ಲಾಸ್ ಆದ್ಮೇಲೆ ಕಳಿಸ್ತೀನಿ ಬಿಡಿ, ಇನ್ನೊಂದ್ಸರಿ ರೀಸೆಂಡ್ ಮಾಡ್ತೀನಿ. ಎಲ್ಲಾ ಗ್ರೂಪ್ಗೂ ನಾನು ಹಾಕಿದ್ದೆ. ಇಲ್ಲ, ಪೂರ್ಣಿಮಾ ಅವರು ಏನು ಕೇಳಲೇ ಇಲ್ಲ ನನ್ ಮತ್ತೆ ಅವರು. ಹೌದಾ? ಗ್ರೂಪ್ ಏನ್ ಹೇಳಿ? ಆ ಗ್ರೂಪ್ ಹಾಕಿ. ಹಾಕ್ತೀನಿ ನಾನು ಖಂಡಿತ. ಈಗ ಆದ ತಕ್ಷಣ ಅವ್ರ ದೀದಿನೂ ಹಾಕಿದ್ರು, ನೋಡೋಣ ಅದೇನ್ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡ್ತೀನಿ. ನಾನ್ ಕಳಿಸ್ತೀನಿ PDF. ಇದು ಕ್ಲಾಸ್ ಆದ ತಕ್ಷಣ ಕಳಿಸ್ತೀನಿ. ಹೌದು ಮೇಡಮ್. ನಮಗೂ ಬಂದಿಲ್ರಿ. ಯಾರದು? ಬೆಳ್ಗಾಮ? ಅಲ್ಲ, ತೀರ್ದಾಳ್ರಿ. ತೇರ್ದಾಳ? ಬಂದತ್ರಿ, ಬಂದಿದೆ. ಬಂದತ್ರಿ. ತೇರ್ದಾಳ ಗ್ರೂಪ್ ಅಂತ ಹಾಕಿದ್ಯಲ್ಲ, ನಿಮ್ ಸಂತೋಷ್ ಅವ್ರು ಹಾಕಿದಾರೆ, ಅವ್ರ ಕೈಲೂ ಹೇಳಿದ್ದೆ ನಾನು. ಅಕ್ಷತಾ ಅಕ್ಕ ಬಂದತ್ರಿ. ಬಂದತ್ರಿ, ನಾನ ನೋಡಿಲ್ಲ ಅಂಬಲ್ಲಂತ. ನೋಡ್ರಿ. ಬಂದತ್ರಿ ಬಂದಿದೆ. ದೀದಿ ಅವತ್ತು ಹಾಕಿದ್ರು. ಹಾ ಹೇಳಿ. ಇದು 6 ಗುರಾಣಿಗಳಲ್ಲಿ 2 ಗುರಾಣಿಗಳದ್ದು ಕ್ವಶನ್ ಆನ್ಸರ್ ಬಂದಿದೆ. ಇನ್ನು 4 ಗುರಾಣಿಗಳದ್ದು ಬಂದಿಲ್ಲ. ನಾವು ಹಾಗೆ ಓದ್ಕೊಳ್ಳೋದ ಅಥವಾ ಕಳಿಸ್ತೀರಾ? ಇಲ್ಲ, ಏನ್ ಗೊತ್ತಾ ಮೇಡಮ್, ಅದು ಒಂದ್ ನಿಮಿಷ. ಇದು 2ನೇ ಭಾಗ 3ನೇ ಭಾಗ ಆದ್ಮೇಲೆ ನಾನು ಕ್ವಶನ್ ಆನ್ಸರ್ಸ್ ಟೈಪ್ ಕೊಡಕ್ಕೆ ದೀದಿಗೆ ಮಾತಾಡಿದ್ದೀನಿ. ಯಾಕೆಂದ್ರೆ ಅವರು ಸತೀಶ್ ಅವ್ರು ಇನ್ಚಾರ್ಜ್ ತಗೊಂಡ್ ಬುಕ್ಸ್ ಕೊಡ್ಸಿದ್ರು. ಅವ್ರು ಬೆಂಗಳೂರು ಅವ್ರು ಯಾರೋ, ಅವ್ರು ಅರ್ಧಕ್ಕೆ ಬಿಟ್ಟೋದ್ರು. ಅವ್ರು ಏನು ನಮಗ್ ಸರಿಗೆ ಇನ್ಫಾರ್ಮೇಶನ್ ಕೊಡ್ಲ, ಏನು ಇಲ್ಲ. ಅದರಿಂದ ಅದೇನು ಅಂತ ಗೊತ್ತಾಗ್ಲಿಲ್ಲ. ನಾನು ಅವ್ರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು, ಒಟ್ಟಲ್ಲಿ ಅವ್ರ ಬಯ್ಯನು ಕಾಂಟ್ಯಾಕ್ಟ್ ಮಾಡ್ಬೇಕು. ಅದಕ್ಕೆ ಕ್ಲಾಸ್ 2, 3 ಮುಗಿಲಿ, ಅದಾದ್ಮೇಲೆ ಅದೇನ್ ಅಷ್ಟೊತ್ತಿಗೆ ಮಾಡ್ತಾರೆ ನೋಡೋಣ. ಅದಾದ್ಮೇಲೆ ರಿವಿಸ್ ಆದಂಗೂ ಆಗುತ್ತೆ ನಿಮ್ಗೆ. 2, 3 ಆಗೋದ್ರೆ, ಭಾಗ 2, 3 ಆಗಿದ ತಕ್ಷಣ ರಿವಿಷನ್ ಇಟ್ಕೊಳ್ತಲ್ಲ, ಅವಾಗ ನೋಡ್ಕೊಂಡು ಏನು ಅಂತ ಇದನ್ ಮಾಡ್ತೀವಿ. ಹೌದಾ ಮೇಡಮ್? ಸರಿ ಮೇಡಮ್. ನಾನು ಅದು ಪೂರ್ಣಿಮಾ ಅವ್ರಿಗೂ ಹೇಳಿದ್ದೆ ಅದೇನೆ. ಹೌದಾ ಮೇಡಮ್? ಸರಿ ಹಾ, ಮೇಡಮ್. ಸರಿ. ಥ್ಯಾಂಕ್ ಯು ಮೇಡಮ್. ಜೈ ಜಿನೇಂದ್ರ. ಜೈ ಜನ. ಟೈಮ್ ಆಯ್ತಾ? ದೀದಿ ಹೇಳಿದೀದಿ. 3ನೇ ಪಾಠ ತೆಗೆದುಕೊಳ್ಳೋಣವಾ? ತಗೊಳಿದ್ದಿದಿ ಮಾಡಿ. ಇನ್ನು ಟೈಮ್ ಇದೆ, ಪರವಾಗಿಲ್ಲ, ಮಾಡ್ಬೋದು ಒಂದ್ ಸ್ವಲ್ಪ. ಮಿಥ್ಯಾತ್ವಾದ 1/4 ಗಂಟೆ ಇರೋದ್ರಿಂದ ಸ್ವಲ್ಪ ಮಾಡಿ. ಮಿಥ್ಯಾತ್ವ. ಮಿಥ್ಯಾತ್ವವನ್ನು ನಾವು ತಿಳಿದುಕೊಳ್ಳೋಣ. ಮಿಥ್ಯಾತ್ವ ಅಂದ್ರೆ ಏನು? ಹಾ, ಸಾರಿ, ಕೇಳ್ತಾ ಇಲ್ಲ. ಹೌದ್ರಿ. ಹಲೋ, ಈಗ ಕೇಳಿಸ್ತಾ ಇದೆ. ಮಾತಾಡಿದವರು ಮ್ಯೂಟ್ ಮಾಡ್ಕೊಳ್ಳಿಲ್ಲ. ಹಾ, ಇನ್ನು ಯಾರಿಗೆ ಕ್ವಶನ್ ಇಲ್ವಲ್ಲ? ಯಾರಿಗೂ ಕ್ವಶನ್ ಇಲ್ಲ ಆದ್ರೆ ಮಿಥ್ಯಾತ್ವ ಪಾಠವನ್ನೇ ಇವತ್ತು ನಾವು ತೆಗೆದುಕೊಳ್ಳೋಣ. ಮಿಥ್ಯಾತ್ವ ಅಂದ್ರೆ ಏನು ಅದನ್ನ ನಾವು ಇವತ್ತು ತಿಳಿದುಕೊಳ್ಳೋಣ. ತತ್ವಾರ್ಥ ಸೂತ್ರದಲ್ಲಿ ಹೇಳಿದ್ದಾರೆ. ಸಮ್ಯಕ್ತ್ವ ಅಂತ ಹೇಳಿ ಯಾವ್ದಕ್ಕಂತಾರಂತೆ?
ಸಮ್ಯಕ್ತ್ವ ಅಂತ ಹೇಳಿ ಯಾವ್ದು ಕೇಳ್ತಾರೆ? ತತ್ವಾರ್ಥ, ಶ್ರದ್ಧಾನ, ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ. ಹಾ, ತತ್ವಗಳ ಮೇಲೆ ಶ್ರದ್ಧಾನ ಮಾಡುವುದೇ ಸಮ್ಯಕ್ ದರ್ಶನವಾಗಿದೆ. ಸಮ್ಯಕ್ ದರ್ಶನ. ಹಾ, ಇನ್ನು ಮುಂದೆ ಇಲ್ಲದ್ರೆ ತತ್ವಗಳ ಮೇಲೆ ಶ್ರದ್ಧಾನ ಮಾಡೋದು ಅದ್ರ ವಿಪರೀತವಿದೆ ಮಿಥ್ಯಾತ್ವ. ಅಂದ್ರೆ ತತ್ವಗಳ ಮೇಲೆ ಅಶ್ರದ್ಧಾನ ಅಥವಾ ಶ್ರದ್ಧಾನ ಮಾಡದೇ ಇರುವುದೇ ಮಿಥ್ಯಾತ್ವ ಅಂತ ಹೇಳಿ ಹೇಳಿದ್ದಾರೆ. ತತ್ವಗಳ ಮೇಲೆ ಯಥಾರ್ಥ ಅಂದ್ರೆ ನಿಜವಾದ ಶ್ರದ್ಧಾನ ಮಾಡದಿರುವುದೇ ಮಿಥ್ಯಾತ್ವವಾಗಿದೆ. ಅಥವಾ ನಿಜವಾದ ದೇವ ಶಾಸ್ತ್ರ ಗುರುಗಳ ಮೇಲೆ ಶ್ರದ್ಧೆಯನ್ನು ಇಡದಿರುವುದೇ ಇದು ಮಿಥ್ಯಾತ್ವ ಅಂತ ಹೇಳಿದ್ದಾರೆ. ಅಂದ್ರೆ ನಿಜವಾದ ದೇವ ಶಾಸ್ತ್ರ ಗುರು ಯಾರಂತ ಹೇಳಿ ನಾವು ಹಿಂದಿನ ಪಾಠದಲ್ಲಿ ತಿಳ್ಕೊಂಡು, ನಿಜವಾದ ದೇವರು ಯಾರು? ಯಾರು ವೀತರಾಗಿ ಸರ್ವಜ್ಞ ಮತ್ತು ಹಿತೋಪದೇಶ ಇರ್ತಾರೆ ಅವ್ರಿಗೆ ನಿಜವಾದ ದೇವ ಅಂತ ಹೇಳಿದ್ರು. ಯಾರು ನಿಷ್ಪರಿಗ್ರಹ ಮತ್ತು ಪಾಪ ಕೆಲಸದಿಂದ ದೂರ ಇರ್ತಾರೆ ಅವರಿಗೆ ನಿಜವಾದ ಗುರು ಅಂತ ಹೇಳಿದ್ರು. ಯಾರು ಭಗವಂತರಿಂದ ಉಪದೇಶಿಸಲ್ಪಟ್ಟ ವಾಣಿ ಯಾವ್ದಿದೆ ಅದಕ್ಕೆ ನಿಜವಾದ ಶಾಸ್ತ್ರ ಅಂತ ಹೇಳಿದ್ರು. ಈ ಮೂರರ ಮೇಲೆ ಯಾರು ಶ್ರದ್ಧಾನ ಮಾಡೋದಿಲ್ಲ ಹಾಗೂ ತತ್ವಗಳ ಮೇಲೆ ಶ್ರದ್ಧಾನ ಮಾಡೋದಿಲ್ಲ. ತತ್ವಗಳು ಎಷ್ಟಿವೆ? ತತ್ವಗಳು 7 ಇವೆ. ಅವು ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜನ, ಮೋಕ್ಷ. ಈ ರೀತಿ 7 ತತ್ವ ಇವೆ. ಈ 7 ತತ್ವ ಮೇಲೆ ಯಾರು ಶ್ರದ್ಧಾನ ಮಾಡೋದಿಲ್ಲ ಅವ್ರಿಗಿಲ್ಲದ್ರೆ ಅವ್ರಿಗೆ ಮಿಥ್ಯಾ ದೃಷ್ಟಿ ಅಂತ ಹೇಳಿ ಹೇಳ್ತಾರೆ. ಮತ್ತ ಮಿಥ್ಯಾ ಅಥವಾ ದೇವಶಾಸ್ತ್ರ, ಮಿಥ್ಯಾ ಅಂದರೆ ಸುಳ್ಳು, ದೇವಶಾಸ್ತ್ರಗಳ ಮೇಲೆ ಶ್ರದ್ಧೆ ಯಾರು ಮಾಡ್ತಾರೆ ಅಂದ್ರೆ ಮಿಥ್ಯಾ ದೇವ, ಮಿಥ್ಯಾ ಶಾಸ್ತ್ರ ಹಾಗೂ ಮಿಥ್ಯಾ ಗುರುಗಳ ಮೇಲೆ ಯಾರು ಶ್ರದ್ಧಾನ ಮಾಡ್ತಾರೆ ಅವರಿಗೆ ಅದು ಕೂಡ ಮಿಥ್ಯಾತ್ವ ಅಂತ ಹೇಳಿ ಹೇಳಿದ್ದಾರೆ. ವಿರುದ್ಧ ಇಲ್ಲವೇ ತಪ್ಪು ಧಾರಣೆ, ತಪ್ಪಾಗಿ ಧಾರಣೆ ಮಾಡಿಕೊಳ್ತಾರೆ, ತಪ್ಪಾಗಿ ತಿಳ್ಕೊಳ್ತಾರೆ ಅವ್ರ ಅಂತದಕ್ಕಿಲ್ಲದ್ರ ಮಿಥ್ಯಾತ್ವ ಅಂತ ಹೇಳಿ ಹೇಳಿದ್ದಾರೆ. ಮಿಥ್ಯಾತ್ವ ಕರ್ಮದ ಉದಯದಿಂದ ಜೀವಿಗೆ ಸತ್ಯ ಧರ್ಮವು ರುಚಿಸುವುದಿಲ್ಲ. ಯಾವಾಗ ಮಿಥ್ಯಾತ್ವ ಕರ್ಮದ ಉದಯ ಇರ್ತದೆ ಆವಾಗ ಜೀವಿಗೆ ನೀವು ಏನು ಹೇಳಿ ಏನು ಹೇಳಿ ಆದ್ರೆ ಆ ಜೀವಿಯು ಏನ್ ಮಾಡೋದಿಲ್ಲ, ಸಮ್ಯಕ್ತ್ವದ ಮೇಲೆ ಶ್ರದ್ಧೆಯನ್ನ ಮಾಡೋದಿಲ್ಲ. ಉದಾಹರಣೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪಿತ್ತಿನ ರೋಗಿಗೆ ಹಾಲು ಕೈಯಾಗಿಯೇ ರುಚಿಸುವುದು. ಒಂದ್ ವೇಳೆ ನಿಮ್ಗೆ ಪಿತ್ತ ಆದ ನಂತರ ನೀವು ಹಾಲು ಕುಡಿದ್ರೂ ಅದು ಕೈ ಅಂತ ಹೇಳಿ ಕೈ ಹಾಗೆ ಹತ್ತದ. ಯಾಕಂದ್ರೆ ಎಲ್ಲಿವರೆಗೆ ನಿಮ್ಗ ಪಿತ್ತ ಅಂದ್ರೆ ಇದು ಒಂದು ರೋಗ ಅಂದ್ರೆ ಎಲ್ಲಿವರೆಗೆ ನಿಮ್ಮ ಹತ್ರ ಮಿಥ್ಯಾತ್ವ ಎಂಬ ರೋಗ ಇರ್ತದೆ ಅಲ್ಲಿವರೆಗೆ ನಿಮ್ಗೆ ಸಮ್ಯಕ್ತ್ವ ಅನ್ನೋ ಹಾಲ ರುಚಿಸೋದಿಲ್ಲ ಅಂತ ಹೇಳಿದ್ದಾರೆ. ಅದು ನಿಮ್ಗ ಕೈ ಅನಿಸ್ತದ. ಅಂದ್ರೆ ನಿಜವಾದ ದೇವಶಾಸ್ತ್ರಗಳನ್ನು ಬಿಟ್ಟು ಇಲ್ಲ ಇವರು ಮಿಥ್ಯಾ ದೇವಶಾಸ್ತ್ರಗಳ ಮೇಲೆ ಶ್ರದ್ಧೆ ಇಡೋದು. ಅಂದ್ರೆ ಜಿನೇಂದ್ರ ಭಗವಂತರ ಹತ್ರ ಹೋದ್ರೆ ಕರ್ಮಗಳು ಕಮ್ಮಿ ಆಗ್ತವೆ. ಜಿನೇಂದ್ರ ಭಗವಂತರ ದರ್ಶನದಿಂದ ಎಷ್ಟೊಂದು ಪಾಪ ಕರ್ಮಗಳು ಅನೇಕ ಜನ್ಮಗಳಲ್ಲಿ ಮಾಡಿದಂತ ಪಾಪ ಕರ್ಮ ನಷ್ಟ ಆಗುತ್ತೆ. ಆದ್ರೂ ಕೂಡ ನಾವೇನ್ ಮಾಡೋದಿಲ್ಲ, ಜಿನೇಂದ್ರ ಭಗವಂತರ ಹತ್ರ ಹೋಗದೆ ಅಲ್ಲಿ ಗ್ರಾಮ ದೇವತೆಗಳು ಇರ್ತಾರಲ್ಲ ಅವ್ರ ಹತ್ರ ಹೋಗಿ ನಾವು ದರ್ಶನ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಕರ್ಮಗಳು ಕಡಿಯೋದಿಲ್ಲ. ಯಾಕಂದ್ರೆ ಅವರ ಹತ್ರ ಕರ್ಮಗಳಿರೋದ್ರಿಂದ ಅವರು ಅವರೇ ಅಸ್ತ್ರ ಶಸ್ತ್ರಗಳನ್ನ ಉಪಯೋಗ ಮಾಡ್ತಾರೆ. ಅಂತ ದೇವಶಾಸ್ತ್ರ ಗುರುಗಳಿಂದ ನಾವು ದೂರವಿದ್ದು ನಮ್ಮ ಜಿನೇಂದ್ರ ಭಗವಂತ ವೀತರಾಗಿ ಯಾರಲ್ಲಿ ರಾಗುನೂ ಇಲ್ಲ ದ್ವೇಷನೂ ಇಲ್ಲ ಅಂತ ದೇವಶಾಸ್ತ್ರ ಗುರುಗಳ ಮೇಲೆ ನಾವು ಶ್ರದ್ಧೆಯನ್ನಿಟ್ರೆ ಮಾತ್ರ, ಇಲ್ಲದ್ರೆ ನಮಗೆ ಸಮ್ಯಕ್ತ್ವ ಆಗತ್ತೆ. ಇದೇ ಸಮ್ಯಕ್ತ್ವ ನಮಗೆ ಮೋಕ್ಷಕ್ಕೆ ಕಾರಣವೂ ಸಹ ಆಗಿದೆ. ಮಿಥ್ಯಾತ್ವದಿಂದ ನಾವು ಸಂಸಾರ ಎಂಬ ಸಾಗರದಲ್ಲಿ
ಇದೇ ರೀತಿ ನಾವು ಪರಿಭ್ರಮಣೆ ಮಾಡ್ಬೇಕಾಗತ್ತೆ. ಯಾವಾಗ ನಮಗೆ ಸಮ್ಯಕ್ತ್ವ ಎಂಬ ಧ್ವನಿ ಸಿಗ್ತದಲ್ಲ, ಆವಾಗಲೇ ನಾವು ನದಿಯಿಂದ ಪಾರಾಗುವುದು, ಅವಾಗೆ ನಮಗೆ ಮೋಕ್ಷ ದೊರೆಯುವುದು. ಎಲ್ಲಿವರೆಗೆ ನಾವು ಸಂಸಾರ ಸಮುದ್ರದಲ್ಲಿ ತಿರುಗಾಡ್ತಾ ಇರ್ತೇವೆ ಅಲ್ಲಿವರೆಗೆ ನಾವು ತೊಳ್ದಾಯ್ತಾ? ನಾವು ಎಲ್ಲಿಯವರೆಗೆ ಸಂಸಾರ ಎಂಬ ಸಾಗರದಲ್ಲಿ ನಾವು ಇರ್ತೇವಿಲ್ಲ ಅಲ್ಲಿಯವರೆಗೆ ನಾವು ಈ ಮಿಥ್ಯಾತ್ವದ ಕಾರಣದಿಂದನೇ ಇರೋದು. ಸಂಸಾರ ಸಾಗರದಿಂದ ನಾವು ದೂರ ಆಗಬೇಕಾದ್ರೆ ನಮಗೆ ಸಮ್ಯಕ್ತ್ವವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕಾಗುತ್ತದೆ. ನೀವು ಒಂದು ಬಾರಿ ಸಮ್ಯಕ್ತ್ವವನ್ನು ಪ್ರಾಪ್ತ ಮಾಡಿಕೊಂಡ್ರೆ ಅರ್ಧ ಪುದ್ಗಲ ಪರಾವರ್ತನೆಯಲ್ಲಿ ನೀವು ಮೋಕ್ಷಕ್ಕೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಅರ್ಧ ಪುದ್ಗಲ ಪರಾವರ್ತನೆ ಇದು ಬಹಳ ದೊಡ್ಡ, ಅಂದರೆ ಪೂರ್ಣ ಸಾಗರದಲ್ಲಿರುವ ಒಂದು ಬೊಗಸೆಯಷ್ಟು ನೀರು ಅಂತ ಹೇಳಿ ತಿಳ್ಕೊಬಹುದು. ನೀವು ಸಮ್ಯಕ್ತ್ವ ಸಹಿತ ಮರಣವಾದ್ರೆ ನಿಮ್ದು, ಒಂದ್ ವೇಳೆ ನೀವು ಸಮ್ಯಕ್ತ್ವವನ್ನು ಧಾರಣೆ ಮಾಡಿಕೊಂಡ್ರೆ ಅರ್ಧ ಪುದ್ಗಲ ಅಂದ್ರೆ ಒಂದು ಬೊಗಸೆಯಷ್ಟು ನೀರಿನಲ್ಲಿ ನೀವು ಬೊಗಸೆ ಅಷ್ಟು ಸಂಸಾರ ಸಾಗರದಿಂದ ಒಂದು ಬೊಗಸೆಯಲ್ಲಿ ಎಷ್ಟೋವರೆಗೆ ನೀರಿರುತ್ತಲ್ಲ ಅಷ್ಟು ನಮಗೆ ಜನ್ಮ ಮರಣಗಳು ಆಗ್ತಾ ಇರ್ತವೆ. ಎಲ್ಲಿವರೆಗೆ ಸಮ್ಯಕ್ತ್ವ ಸಹಿತ ನಾವು ಒಂದ್ ವೇಳೆ ಮರಣ ಮಾಡಿಕೊಂಡ್ರೆ, ಸಮ್ಯಕ್ತ್ವ ಸಹಿತ ನಮ್ಮದ ಮರಣವಾದ್ರೆ ಏನಾಗತ್ತೆ ಅಂದ್ರೆ 3 ಅಥವಾ 8 ಭಾವದಲ್ಲಿ ನಾವು ಮೋಕ್ಷಕ್ಕೆ ಹೋಗ್ತೇವೆ ಅಂತ ಹೇಳಿ ಭಗವಂತರ ವಾಣಿ ಇದೆ. ಸಮ್ಯಕ್ತ್ವ ಸಹಿತ ಮರಣ ಮಾಡಿಕೊಂಡ್ರೆ. ಆಮೇಲೆ ಅದೇ ರೀತಿ ಇಲ್ಲದ್ರೆ ನಾವು ಮಿಥ್ಯಾತ್ವವನ್ನ ಅದಕ್ಕಾಗಿ ತಿಳಿದುಕೊಳ್ಳೋದಿದೆ. ಸಮ್ಯಕ್ತ್ವ ಅಂದರೇನು, ಮಿಥ್ಯಾತ್ವ ಅಂದರೇನು, ನಾವು ಮಿಥ್ಯಾತ್ವವನ್ನು ಏಕೆ ಬಿಡಬೇಕು, ಸಮ್ಯಕ್ತ್ವವನ್ನು ಏಕೆ ಧಾರಣೆ ಮಾಡಬೇಕು ಅದರ ಮೂಲ ಉದ್ದೇಶ ಈ ಮಿಥ್ಯಾತ್ವ ಎಂಬ ಪಾಠವಾಗಿದೆ. ಮಿಥ್ಯಾತ್ವ ಪಾಠವನ್ನ ನಾವು ಅರ್ಥ ಮಾಡಿಕೊಂಡಾದ್ರೆ ಮಿಥ್ಯಾತ್ವವನ್ನು ಬಿಟ್ಟು ನಾವು ಸಮ್ಯಕ್ತ್ವದ ಕಡೆಗೆ ಹೋಗ್ತೀವಿ ಅಂತ ಹೇಳಿ ಉದ್ದೇಶದಿಂದ ಈ ಮಿಥ್ಯಾತ್ವ ಪಾಠವನ್ನ ಹೇಳಿದ್ದಾರೆ. ಮಿಥ್ಯಾತ್ವ ಅಂದ್ರೆ ಏನ್ ತಿಳಿಯುತ್ತಲ್ಲ, ತತ್ವಗಳ ಮೇಲೆ ಅಶ್ರದ್ಧೆಯನ್ನ ಮಾಡುವುದು, ನಿಜವಾದ ದೇವಶಾಸ್ತ್ರ ಗುರುಗಳ ಮೇಲೆ ಅಶ್ರದ್ಧೆಯನ್ನ ಮಾಡುವುದು ಮತ್ತು ಮಿಥ್ಯಾ ದೇವಶಾಸ್ತ್ರ ಗುರುಗಳ ಮೇಲೆ ಶ್ರದ್ಧಾನ ಮಾಡೋದು. ಇದಿಲ್ಲದ್ರೆ ಮಿಥ್ಯಾತ್ವವಾಗಿದೆ. ಮಿಥ್ಯಾತ್ವ ಕರ್ಮದ ಉದಯದಿಂದ ಜೀವಿಗೆ ಯಾವ ರೀತಿ ತಪ್ಪು ತಿಳುವಳಿಕೆ ಆಗುತ್ತವೆಲ್ಲ, ಆ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಕ ಸಮ್ಯಕ್ತ್ವ ಎಂಬ ಔಷಧಿ ಮಾತ್ರ ಗುಣಕಾರಿ ಆಗುತ್ತೆ. ಹಾಗಾದ್ರೆ ಮಿಥ್ಯಾತ್ವದಲ್ಲಿ ಎಷ್ಟು ಭೇದಗಳು ಇದಾವ ಅವನ್ನ ಈಗ ನಾವು ನೋಡೋಣ. ಮಿಥ್ಯಾತ್ವದಲ್ಲಿ 2 ಭೇದಗಳಾಗುತ್ತವೆ, ಗ್ರಹಿತ ಮಿಥ್ಯಾತ್ವ ಮತ್ತು ಅಗ್ರಹಿತ ಮಿಥ್ಯಾತ್ವ. ಗ್ರಹಿತ ಮಿಥ್ಯಾತ್ವ ಅಂದ್ರೆ ಏನು? ಮತ್ತೊಬ್ಬರ ಉಪದೇಶಾದಿಗಳಿಂದ ಕುದೇವಾದಿಗಳಲ್ಲಿ ಯಾವ ಶ್ರದ್ಧೆಯು ಉತ್ಪನ್ನವಾಗುತ್ತದೆಯೋ ಅದಕ್ಕೆ ಗ್ರಹಿತ ಮಿಥ್ಯಾತ್ವ ಎನ್ನುತ್ತಾರೆ. ಅಂದ್ರೆ ಮತ್ತೊಬ್ಬರ ಉಪದೇಶದಿಂದ ಆಗುವಂತ ಯಾವ್ದು ಶ್ರದ್ಧೆ ಐತಿ, ಪರರ ಉಪದೇಶದಿಂದ ಆಗುವಂತ ಕುದೇವಾದಿಗಳಲ್ಲಿ, ಕುದೇವ ಅಂದ್ರೆ ಯಾರ? ಮಿಥ್ಯಾದೇವರಲ್ಲಿ ಆಗುವಂತ ಯಾವ್ದು ಶ್ರದ್ಧಾನೈತಿ, ಮಿಥ್ಯಾದೇವ, ಮಿಥ್ಯಾಗುರು, ಮಿಥ್ಯಾಶಾಸ್ತ್ರಗಳಲ್ಲಿ ಆಗುವಂತ ಯಾವ್ದು ಶ್ರದ್ಧಾನ ಇದೆಯಲ್ಲ ಅದಕ್ಕೆ ಗ್ರಹಿತ ಮಿಥ್ಯಾತ್ವ ಅಂತ ಹೇಳಿ ಹೇಳಿದ್ದಾರೆ. ಅಗ್ರಹಿತ ಮಿಥ್ಯಾತ್ವ ಅದ್ರ ಉಲ್ಟಾ, ಅಂದ್ರೆ ಅನಾದಿ ಕಾಲದಿಂದಲೇ ಪರರ ಉಪದೇಶವಿಲ್ಲದೆ ಇನ್ನೂವರೆಗೆ ಅನಾದಿ ಕಾಲದಿಂದ ಬಂದಂತದಿದೆ ಮತ್ತೆ ಯಾರ ಉಪದೇಶವನ್ನು ಕೂಡ ನಮಗೆ ಆಗಿಲ್ಲ. ಶರೀರವನ್ನೇ ಆತ್ಮನೆಂದು ತಿಳಿಯುವುದು ಅಲ್ಲದೆ ಪುತ್ರ ಧನ ಧಾನ್ಯಾದಿಗಳನ್ನು ತನ್ನದೆನ್ನುವುದು ಅಗ್ರಹಿತ ಮಿಥ್ಯಾತ್ವವಾಗಿದೆ. ಅಂದ್ರೆ ಯಾರ್ದ ಉಪದೇಶವಿಲ್ಲ, ಅನಾದಿ ಕಾಲದಿಂದ ನಾವು ಏನ್ ಮಾಡ್ತಾ ಬಂದಿದೀವಿ, ಈ ಶರೀರ ನಂದೈತಿ, ಇವರ ಪುತ್ರ, ಪತಿ
ಪತ್ನಿ, ಪುತ್ರ, ಧನ, ಧಾನ್ಯ ಇವೆಲ್ಲ ನನ್ನೂ ಇವೆ ಅಂತ ಹೇಳಿ ನಾವು ಏನ್ ತಿಳ್ಕೊತೇವೆಲ್ಲ ಇದು ಅಗ್ರಹಿತ ಮಿಥ್ಯಾತ್ವವಾಗಿದೆ. ಒಂದ್ ವೇಳೆ ನಾವು ಸಮ್ಯಕ್ವನ್ನ ನೋಡಿದ್ರೆ ಇದು ಶರೀರ ಬೇರೆ ಆತ್ಮ ಬೇರೆ ಅಂತ ಹೇಳಿ ಇವು 2 ಲಕ್ಷಣಗಳಿರ್ತವೆ. ಆದ್ರೆ ಅಗ್ರಹಿತ ಮಿಥ್ಯಾತ್ವದಲ್ಲಿ ಏನ್ ಹೇಳ್ತಾರೆ, ಮಿಥ್ಯಾತ್ವ ದೃಷ್ಟಿ ಜೀವಗಳು ಏನ್ ಹೇಳ್ತಾರೆ, ಈ ಶರೀರ ಮತ್ತು ಆತ್ಮ ಎರಡೂ ಒಂದೇ ಅಂತ ಹೇಳಿ ಹೇಳ್ತಾರೆ. ಇವು ಎರಡೂ ಬೇರೆ ಬೇರೆ ಅಂತ ಹೇಳಿ ನಾವು ತಿಳ್ಕೋದ್ರಿಂದ ಇದರಿಂದನೇ ನಮ್ದ ಮೋಕ್ಷ ಸಾಧ್ಯ ಇದೆ, ಇಲ್ಲಾದ್ರೆ ಮೋಕ್ಷಕ್ಕೆ ನಾವು ಹೋಗೋದಿಲ್ಲ. ಆಮೇಲೆ ಅದೇ ರೀತಿ ಇಲ್ಲಾದ್ರೆ ಮುಂದೆ ಮಿಥ್ಯಾತ್ವದಲ್ಲಿ 5 ಭೇದಗಳಾಗುತ್ತವೆ. ಅವು ಯಾವ್ಯಾವ ಅಂತ ಹೇಳಿ ನಾವು ನಾಳೆ ನೋಡೋಣ. ಇಲ್ಲಿಗೆ 9 ಗಂಟೆ ಆಯ್ತು, ಟೈಮ್ ಮುಗಿತಾ ಬಂತು. ಹಾಗಾಗಿ ನಾವು ಮಂಗಳಾಚರಣವನ್ನ ಮಾಡೋಣ. ಇವತ್ತೇನ್ ತಿಳ್ಕೊಂಡು, ಮಿಥ್ಯಾತ್ವ ಹಾಗೂ ಮಿಥ್ಯಾತ್ವದ 2 ಭೇದಗಳು, ಗ್ರಹಿತ ಮಿಥ್ಯಾತ್ವ, ಅಗ್ರಹಿತ ಮಿಥ್ಯಾತ್ವ, ಈ 2 ಭೇದಗಳನ್ನ ತಿಳ್ಕೊಂಡು ಅದೇ ಇನ್ನು ಮುಂದೆ 5 ಭೇದಗಳು ಯಾವ್ಯಾವ ಆಗ್ತವೆ ಅದರ ವಿಶ್ಲೇಷಣೆ ಏನು ಅಂತ ಹೇಳಿ ನಾವು ನಾಳೆ ತಿಳಿದುಕೊಳ್ಳೋಣ. ಇನ್ನು ಲಾಸ್ಟ್ಗೆ ಜಿನವಾಣಿಯೊಂದಿಗೆ ಈ ಕ್ಲಾಸ್ ಅನ್ನ ಮುಕ್ತಾಯ ಮಾಡೋಣ. ಪ್ರಭು ದೇವ ತುಮಾರೆ ಪವಿತ್ರ ಮುಖ से निसृत जो शीतल वाणी, जग जन मन की मल को धोती, अतः कहाती जिनवाणी। जयवंतो माँ जग में तब तक, जब तक सूरज चांद रहे, नमाते कर्म हरो माँ, अब तक हम विषयांद रहे, अब तक हम विषयांद रहे।